ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದಿಕ್ತಸತ್ತಾರಮಾಯ ವಿಗತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ದೇವಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೋನುಂ ಮುನಿಕುಲತಿಲಕಜ್ಜ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಅದನ್ನು ಹೇಳಿ ಅನೇಕ ವಕ್ತ್ರನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅನೇಕ ವಕ್ತ್ರನಯನಂ ಅನೇಕ ವಕ್ತ್ರ ಅನೇಕ ನಯನ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ. ಸಹಸ್ರಶೀರ್ಷನೂ ಇದೆ ಸಹಸ್ರಾಕ್ಷನೂ ಇದೆ, ಅದೇ ಕ್ರಮದಲ್ಲೇ ಹೇಳಿದ್ದಾರೆ. ಅನೇಕ ಅದ್ಭುತ ದರ್ಶನ, ಅನೇಕ ವಿಧವಾದ ಅದ್ಭುತ ದರ್ಶನಗಳು ಅಂದರೆ ನೋಟಗಳು. ಅನೇಕ ದಿವ್ಯಾಭರಣ, ಅನೇಕ ದಿವ್ಯವಾದ ಆಭರಣಗಳು. ಅದು ಕೌಸ್ತುಭ ಶ್ರೀವತ್ಸಾದಿಗಳು ಅಂತ ಅರ್ಥ. ಅದೆಲ್ಲ ಬೇರೆ ಕಡೆ ಆಚಾರ ಹೇಳಿದ್ದನ್ನು ಸೇರಿಸ್ಕೋಬೇಕಿಲ್ಲಿ. ದಿವ್ಯ ಅನೇಕ ಉದ್ಯತಾಯುಧಂ, ದಿವ್ಯವಾದ ಅನೇಕವಾದ ಉದ್ಯತಾಯುಧಂ ಚಕ್ರಾದಿಗಳು, ಅದಕ್ಕೆಲ್ಲ ಅಭಿಮಾನಿ ದೇವತೆಗಳು. ದಿವ್ಯ ಮಾಲ್ಯಾಂಬರಧರಂ, ದಿವ್ಯ ಮಾಲ್ಯ ಮಾಲೆಗಳು ವನಮಾಲಾದಿಗಳು. ಅಂಬರ ಪೀತಾಂಬರಧರಂ ದಿವ್ಯ ಗಂಧಾನುಲೇಪನಂ, ದಿವ್ಯ ಗಂಧ ಅದರ ಅನುಲೇಪನ. ಈ ರೀತಿ ಇರ್ತಕ್ಕ ಇದೆಲ್ಲ ನಮಗೆ ಯಾತಕ್ಕೆ ಉಪಯೋಗ ಅಂದರೆ ಧ್ಯಾನಕ್ಕೆ ಇವೆಲ್ಲ ಬೇಕಾಗತ್ತೆ. ಧ್ಯಾನ ಮಾಡೋದಕ್ಕೆ ಅಲ್ಲಿ ಕಂಡ ಚಿತ್ರ ಮುಂದೆ ಬರೋ ವರ್ಣನೆಗಳೆಲ್ಲ ಬಹಳ ಮುಖ್ಯ. ದಿವ್ಯಂ ಸರ್ವಾಶ್ಚರ್ಯಮಯಂ ಸರ್ವಾಶ್ಚರ್ಯಾತ್ಮಕಂ, ಎಲ್ಲ ಆಶ್ಚರ್ಯಗಳಿಂದ ತುಂಬಿ ಹೋಗಿದೆ. ಅದಕ್ಕೆ ಹಿಂದೆ ಹೇಳಿದ್ದಾರೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತೆ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಒಂದೆರಡು ಆಶ್ಚರ್ಯ ಇಲ್ಲ, ಪ್ರತಿಯೊಂದು ಆಶ್ಚರ್ಯನೇ. ಏನೇನಿದೆ ಅದಿಷ್ಟು ಆಶ್ಚರ್ಯನೇ. ಅದು ಭಾರಿ ವಿಶೇಷ. 16ಗಳ ಮಧ್ಯೆ ಒಂದು ಆಶ್ಚರ್ಯ ಇದ್ರೇ ಭಾರಿ ಗ್ರೇಟ್ ಅಂತ ಕರೀತಾರೆ. ಪ್ರತಿಯೊಂದು ಆಶ್ಚರ್ಯ ಅಲ್ಲ, ಆಶ್ಚರ್ಯತಮಂ ಅಂದರೆ ಸೂಪರ್ಲೇಟಿವ್. ಆಶ್ಚರ್ಯಗಳಲ್ಲೂ ಆಶ್ಚರ್ಯ. ಹಾಗೆ ಸರ್ವಾಶ್ಚರ್ಯಾತ್ಮಕಂ, ಆತ್ಮಕವನ ಪದದಿಂದ ಇವೆಲ್ಲ ದೇವರ ಅಲಂಕಾರ ಮಾಡ್ಕೊಂಡು ಬಂದಿದ್ದಲ್ಲ, ಅವು ಅಲಂಕಾರಗಳು ದೇವರೇ. ಅರ್ಥ ಆಯಿತು? ಅಲಂಕಾರಗಳು ಕೂಡ ಭಗವದ್ ರೂಪಗಳೇ. ಅನಂತರ ಲಕ್ಷ್ಮೀ ರೂಪಗಳು, ಅನಂತರ ವಾಯು ರೂಪಗಳು. ಈ ಕ್ರಮದಲ್ಲಿ ಬಂದಿರೋದೇ ಹೊರತು ಅದು ಹೊರಗಿನಿಂದ ಬಂದ ಆಭರಣಗಳಲ್ಲ. ಆಭರಣದಿಂದ ಶೋಭೆ ಬರೋದಾದರೆ ಆಭರಣ ದೊಡ್ಡದಾಗತ್ತೆ. ಆದ್ದರಿಂದ ದೇವರೆಲ್ಲ ಕೌಸ್ತುಭೋದ್ಭಾಸಿ ಭಾಸಕಂ, ಕೌಸ್ತುಭವನ್ನು ಹಾಕ್ಕೊಂಡಿದ್ದಾನೆ ಪರಮಾತ್ಮ. ಅದರಿಂದ ಕಾಂತಿಯಲ್ಲ, ಕೌಸ್ತುಭಕ್ಕೆ ಕಾಂತಿ ಬಂತು ಅಂತ ಹೇಳ್ತಾರೆ. ಹಾಗೆ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಹ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಹ ಸದೃಶೀ ಸಾ ಸ್ಯಾತ್ ಭಾಸಃ ತಸ್ಯ ಮಹಾತ್ಮನಃ. ಕಾಂತಿ ಎಷ್ಟಿತ್ತು ಅಂತ ಹೇಳಬೇಕೀಗ. ಕಾಂತಿ ಯೂನಿಟ್ ಹೇಳ್ತಾರೆ. ಈ ಭೂಲೋಕದ ಯಾವುದು ಹೇಳೋಕ್ಕೆ ಬರೋದಿಲ್ಲ. ಅದರಿಂದಾಗಿ ಸೂರ್ಯನ ತೊಗೊಂಡ್ರು ಕೂಡ ಉಪಯೋಗ ಬರೋದು. ಯೂನಿಟ್ ಆಯ್ತು ಅಷ್ಟೇ. ವ್ಯಾಟ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ
ಸೂರ್ಯನ ವ್ಯಾಟ್ಸಲ್ಲಿ ಹೇಳಿದ ಗತಿ ಏನಾಗಬೇಕು ಅಂತ ಸೂರ್ಯನ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ವ್ರತಗಳು ಪ್ರಶ್ನೆ ಬಂದಾಗ ಏಕಾದಶಿ ತೊಗೊಂಡ್ಬಿಡ್ತಾರೆ, ಜ್ಯೋತಿ ಪ್ರಸಂಗ ಬಂದಾಗ ಸೂರ್ಯನ ತೊಗೊಳ್ತಾರೆ, ತಂಪಿನ ಪ್ರಸಂಗ ಬಂದಾಗ ಚಂದ್ರನ ತೊಗೊಳ್ತಾರೆ. ಸೊ ಭಾರಿ ವಿಶೇಷ ಕೊಡುತ್ತಾರೆ. ಸಮುದ್ರ ಪರಿಪೂರ್ಣ ಗುಣಾರ್ಣವಾಯ ಅಂತ ಕರೀತಾರೆ. ದೇವರ ವರ್ಣನೆಗೆ ಬೇರೆ ಬೇರೆ ಪದಗಳು ಉಪಯೋಗಿಸೋದು ಕಾರಣ ಏನು ಅಂದರೆ ಯಾವ ಒಂದನ್ನು ಹೇಳಿದರೂ ಪೂರ್ಣ ಆಗೋದಿಲ್ಲ. ಆದ್ದರಿಂದ ಒಂದೊಂದಕ್ಕೊಂದು ದೃಷ್ಟಾಂತ ಕೊಟ್ಟು ದಿವಿ ಸೂರ್ಯ ಸಹಸ್ರಶ, ಸಹಸ್ರ ಶಬ್ದಕ್ಕೆ ಸಾವಿರ ಅಂತ ಅರ್ಥ ಅಲ್ಲ, ಕೆಲವರು ಸಾವಿರ ಅಂತಲೇ ಅರ್ಥ ಬರೆದವರೇ ಇದ್ದಾರೆ. ಆದರೆ ಅಲ್ಲ, ಅನಂತ ಅಂತ ಅರ್ಥ. ಯಾಕೆ ಯಾವ ಸೂರ್ಯರು ಎಷ್ಟು ಸೂರ್ಯರು ಕೂಡ ದೇವರಿಗೆ ಸಾಟಿ ಆಗೋದಿಲ್ಲ. ಆದ್ದರಿಂದ ಸರ್ವಾಶ್ಚರ್ಯಮಯಂ ಸರ್ವ ಭವೇತ್ ಯುಗಪದುತ್ಥಿತ. ಅನಂತಾನಂತ ಸೂರ್ಯರು ಒಟ್ಟಿಗೆ ಹುಟ್ಟಿಬಿಟ್ರೆ ಎಷ್ಟು ಬೆಳಕು ಅಷ್ಟು ಬೆಳಕು, ಒಟ್ಟಿಗೆ ಹುಟ್ಟಿದರೆ ಎಷ್ಟೋ ಅಷ್ಟೇ. ಒಂದೊಂದು ನೋಡಲಿಕ್ಕೆ ಸೂರ್ಯನ ನೋಡೋಕ್ಕಾಗೋದಿಲ್ಲ, ಸಾವಿರ ಅಂತಲೂ ಸಾಧ್ಯ ಇಲ್ಲ. ಅನಂತಾನಂತ ಅಂದರೆ ದೇವರನ್ನು ಪೂರ್ತಿ ತಿಳಿತಕ್ಕಂಥ ಶಕ್ತಿ ಬೇರೆಯವರಿಗಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಅದಕ್ಕೆ ತಕ್ಷಣಾಚಾರ್ಯ ಬರೀತಾರೆ, ತಸ್ಯ ಮಹಾತ್ಮನಃ ಭಾಸಃ ಅದು ಸದೃಶೀ ಸ್ಯಾಸ್ಯ, ಅದು ಆಗಬಹುದು ಅಷ್ಟೇ. ಸಹಸ್ರ ಶಬ್ದೋ ಅನಂತವಾಚಿ, ಸಹಸ್ರ ಶಬ್ದ ಅನಂತ ಹೇಳ್ತಾ ಇದೆ. ತದಪಿ ಪಾಕಶಾಸನ ವಿಕ್ರಮ ಇತ್ಯಾದಿವತ್ತು ಪ್ರತ್ಯಾಯನಾರ್ಥಮೇವ. ಎಷ್ಟೇ ಸೂರ್ಯಕಾಂತಿ ಹೇಳಿದರೂ ಕೂಡ ಅದು ದೇವರಿಗೆ ಸಾಟಿ ಆಗೋದೇ ಇಲ್ಲ. ಆದ್ದರಿಂದ ಒಂದು ನಿಮ್ಗೆ ಹತ್ತಿರ ತಂದುಕೊಡ ವಿಷಯ ತಿಳಿಸ್ಕೊಡ್ಬೇಕಲ್ಲ, ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದೆ ಹೊರತು ದೇವರ ಕಾಂತಿ ಹೇಗಿದೆ, ದೇವರ ಕಾಂತಿ ಇದ್ದಾಗಿದೆ, ಯಾರ ಕಾಂತಿ ಹೋಲಿಸ್ಲಿಕ್ಕೆ ಹೋಗಬಾರ್ದು. ಅದು ಬಹಳ ಮುಖ್ಯ. ಹೋಲಿಸಿದ್ರು ಕೂಡ ಏನಾಯ್ತು ಅಲ್ಲಿಗೆ, ಈಗ ಅನಂತ ಸೂರ್ಯ ದೇವರಾಗಿಬಿಡ್ತಾನೋ ಅಂತ ಯೋಚನೆ ಬರ್ಬೋದು. ಆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಯುನೀಕ್ ಅಂತ ಯುನೀಕ್ ಅಂತ ಕರೆದ ಮೇಲೆ ಇನ್ನೊಂದು ಆ ರೀತಿ ಇದ್ದರೆ ಯುನೀಕ್ ಆಗೋದಿಲ್ಲ. ಭಾಸಶ್ಚ ಮಹಾತ್ಮನಃ ಅವೆಲ್ಲ ಗೊತ್ತಿದ್ದರೆ ಆಗ ದೇವ್ರ ಮಹಿಮೆ ಎಷ್ಟು ಅಂತ. ಸೂರ್ಯನಲ್ಲಿ ಯಾಕೆ ಧ್ಯಾನ ಮಾಡಬೇಕು ನಾವೀಗ ಅಂತ ಕೇಳಿದರೆ, ಸೂರ್ಯನ ಬೆಳಕೆ ನಮಗೆ ಅದೇ ಕ್ರೈಟೀರಿಯಾ. ಅಲ್ಲಿ ಧ್ಯಾನ ಮಾಡಬೇಕಾದ್ರೆ ಒಳಗೆ ಏನಿರಬೇಕು, ಅನಂತ ಸೂರ್ಯಪ್ರಕಾಶ ಪರಮಾತ್ಮ ಇದ್ದಾನೆ ಅಂತ ಅನುಸಂಧಾನ ಇರಬೇಕು. ಅನಂತಶಕ್ತಿ ತಥಾ ಹಿ ಋಗ್ವೇದಖಿಲೇಶು ಅನಂತಶಕ್ತಿ ಪರಮಃ ಅನಂತವೀರ್ಯ ಸ್ವ ಅನಂತತೇಜಾಶ್ಚ ತತಸ್ತಪೋಪರಿ ಇತಿ. ಮಹಾತಾತ್ಪರ್ಯಾಚ್ಚ ಪ್ರಾಬಲ್ಯಂ ನ ಚ ಪರಿಮಾಣೋಕ್ತ್ಯ ಕಿಂಚಿತ್ ಪ್ರಯೋಜನಂ. ಮಹಾತಾತ್ಪರ್ಯಾಚ್ಚ ಪ್ರಾಬಲ್ಯಂ, ಮಹಾತಾತ್ಪರ್ಯ ಇಟ್ಕೊಂಡೇ ಹೆಚ್ಚರ್ಥ ಮಾಡಬೇಕು ಯಾವಾಗಲೂ. ನ ಚ ಪರಿಮಾಣೋಕ್ತ್ಯ ಕಿಂಚಿತ್ ಪ್ರಯೋಜನಂ, ಅದು ಪರಿಮಾಣ ಹೇಳಿದ್ರೆ ಪ್ರಯೋಜನ ಇಲ್ಲ. ದೇವ್ರು ದೊಡ್ಡವನು ಅಂತ ಅರ್ಥ ಆಗಲಿಕ್ಕೆ ಹೇಳಿದ್ದೆ ಹೊರತು, ಹೇಳಲಿಕ್ಕೆ ಬರೋದನ್ನು ಯಾಕೆ ಹೇಳ್ತೀರಿ ಅಂದರೆ ಒಂದು ಕಲ್ಪನೆ ಬರಲಿಕ್ಕೆ ಹೇಳಿದ್ದೆ ಹೊರತು ಯಾವ ಹೋಲಿಕೆಯನ್ನು ಕೊಡಲಿಕ್ಕೆ ಬರೋದಿಲ್ಲ. ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ತತ್ರ ಏಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕಧಾ, ಪ್ರವಿಭಕ್ತಂ ಅನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ತತ್ರ ಅಲ್ಲಿ ಆ ಪರಮಾತ್ಮನ ವಿಶ್ವರೂಪದಲ್ಲಿ ಕೃಷ್ಣಂ ಜಗತ್, ಕೃಷ್ಣಂ ಜಗತ್ ಇಡೀ ಜಗತ್ತನ್ನು ಅನೇಕಧಾ ಪ್ರವಿಭಕ್ತಂ, ಭಕ್ತ ವಿಭಕ್ತ ಪ್ರವಿಭಕ್ತ ಅನೇಕ ಬಗೆಯ ವಿಭಾಗಗಳನ್ನು ಹೊಂದಿರತಕ್ಕಂಥ ಜಗತ್ತನ್ನು ಏಕಸ್ಥ ಒಂದೇ ಕಡೆಗೆ ಅರ್ಜುನ ನೋಡಿದ, ಒಂದೇ ಕಡೆಗೆ ನೋಡ್ತಾ, ಒಂದೇ ವ್ಯೂ ಅದು. ಇಡೀ ಜಗತ್ತೆಲ್ಲ ಕಾಣಿಸ್ತಾ ಇದೆ, ಬಗೆ ಬಗೆಯಲ್ಲಿ ಏನೇನಿರಬಹುದು ಜಗತ್ತಿನಲ್ಲಿ ಇಷ್ಟು ಒಟ್ಟಿಗೆ ನೋಡ್ತಾ ಇದ್ದಾನೆ. ಇವೆಲ್ಲ ಇವತ್ತಾರ್ಥ ಗೂಗಲಲ್ಲಿ ನೋಡಿಬಿಟ್ರೆ ಇಡೀ ಚಿತ್ರ ಸಿಗುತ್ತೆ, ಇಡೀ ಭೂಗೋಳ ನೋಡ್ಬೋದು. ಆ ರೀತಿ ನೋಡಿದಾಗ ನಮಗೆ ಅದು ದೃಷ್ಟಾಂತ ಅಷ್ಟೇ. ಇದು ಈ ರೀತಿ ಮತ್ತೊಂದು ಹೋಲಿಕೆ ಕೊಡೋಕ್ಕೆ ಬರೋದೇ ಇಲ್ಲ, ಒಂದು ಐಡಿಯಾ ಬರ್ಲಿಕ್ಕೆ ಸರಿ ಹೋಗುತ್ತೆ. ಅಪಶ್ಯ ದೇವದೇವಸ್ಯ ಶರೀರೇ ಪಾಂಡವ ತದಾ, ಆಗ ನೋಡಿದ. ತತಸ್ಸ ವಿಸ್ಮಯ, ಇದರಿಂದ ಏನಾಯಿತು, ದೇವರ ಒಳಗೆ ಇಡೀ ಜಗತ್ತು ನೋಡ್ತಾ ಇದೆ, ಇಡೀ ಜಗತ್ತು ಸತ್ಯ. ಅನೇಕದ ಇದೆ ಅಂದರೆ ವೆರೈಟಿ ಇದೆ. ಆಮೇಲೆ ಪ್ರವಿಭಕ್ತಮ್ ಅಂತ ಹೇಳಿದರೆ ಹೆಚ್ಚು ಕಡಿಮೆ ತಾರತಮ್ಯ ಇದೆ, ಇದಿಷ್ಟು ಗೊತ್ತಾಗುತ್ತೆ. ಇದಿಷ್ಟು ಅದನ್ನು ಸಾಕ್ಷಾತ್ಕರಿಸಿಕೊಂಡ ತತ್ವ, ಅದನ್ನೇ ಶ್ರೀಮದ್ ಆಚಾರ್ಯ ಸಿದ್ಧಾಂತ ಅಂದರೆ ಅದೇನೆ. ಪ್ರಣಮ್ಯ ದೇವರಲ್ಲಿ ಕಂಡ ಜಗತ್ತನ್ನೇ ಸುಳ್ಳು ಅಂತ ಕರೆಯೋದಾದರೆ ಅದು ಕಂಡಿದ್ದು ದೇವರಲ್ಲಿ, ಅನುಗ್ರಹ ಮಾಡಿದ್ದು ದೇವರು, ಕೊಟ್ಟಿದ್ದು ದಿವ್ಯ ದೃಷ್ಟಿ. ಅರ್ಜುನ ಅದಕ್ಕೆ ಕಾಣ್ತಾ ಇದ್ದಾನೆ, ಅಂಥ ಜಾಗದ ಸುಳ್ಳು ಅಂತ ಕರೆಯೋದು ಸತ್ಯ ಯಾವುದು ಹಾಗಿದ್ರೆ ಸತ್ಯಕ್ಕೊಂದು ಅರ್ಥನೇ ಇಲ್ದಾಗುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ವಿಶ್ವರೂಪ ದರ್ಶನ ಅಂತ ಹೇಳಿದಾಗ ವಿಶ್ವ ಸತ್ಯತ್ವವನ್ನು ತೋರಿಸ್ತಕ್ಕಂಥದ್ದು. ವಿಶ್ವ ಸತ್ಯತ್ವ, ಪರಮಾತ್ಮನ ಸರ್ವವ್ಯಾಪ್ತತ್ವ, ಆದಿ ಕಾರಣದಿಂದ ಸರ್ವೋತ್ತಮತ್ವ, ಪ್ರಭೇದ, ತಾರತಮ್ಯ ಎಲ್ಲ ಕಾಡ್ತಕ್ಕಂಥ ಒಂದು ರೂಪ ಅದು. ಎಲ್ಲ ರೂಪಗಳು ಹಾಗೆ ಇರೋದು. ಎಲ್ಲಿಗೆ ಹೌದು, ಎಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಕೇಳಕ್ಕೆ ಹೋಗಬಾರ್ದು, ಏನು ಬಿಟ್ಟರು ಅಂತಿಲ್ಲ. ಈಗ ಹೇಗೆ ಗೊತ್ತಾಯಿತು, ನೋಡ್ತಾ ಇದ್ದಾರೆ, ಈಗ ಸಾವಿರಾರು ಜನ ಇದ್ದಾರೆ, ಒಟ್ಟಿಗೆ ನೋಡಿಬಿಡ್ತೀವಿ. ಬೇಕಾದ್ರೆ ಹುಡುಕಿ ನೋಡ್ತೀವಲ್ಲ, ಹಾಗೆ ಅಷ್ಟೇ ಹೊರತು ಇರೋದೆಲ್ಲನೇ ನೋಡಿದ ತಕ್ಷಣ ಕಣ್ಣಿಗೆ ಕಾಣೋದೇನೀಗ.
ಕಂಪ್ಲೀಟ್ ಪಿಕ್ಚರ್ ಸಿಕ್ಬಿಡುತ್ತೆ. ಆದರೆ ಅದು ಕ್ಲಾರಿಟಿ ಬರಬೇಕಾದ್ರೆ ಏನು ಮಾಡಬೇಕು, ಅದು ಆ ಕ್ಲಾರಿಟಿ ಯಾರಿಗೂ ತೊಗೊಳಕ್ಕೆ ಆಗೋದೇ ಇಲ್ಲ. ಅದರಿಂದಾಗಿಯೇ ವ್ಯೂ ಅಷ್ಟೇ. ಇಡೀ ನೀವು ವರ್ಲ್ಡ್ ಮ್ಯಾಪ್ನಲ್ಲಿ ನೀವು ಬೆಂಗಳೂರು ಹುಡುಕಿ ಹೇಗೆ ಸಿಗುತ್ತೆ ನಿಮಗೆ? ಅದು ಜಸ್ಟ್ ಸ್ಮಾಲೆಸ್ಟ್ ಪಾಯಿಂಟ್ ಆಗಿಬಿಡುತ್ತೆ. ನಮ್ಮನ್ನು ಹುಡ್ಲಿಕ್ಕೆ ಹೋಗ್ಲೇ ಬರಬೇಕಾದ್ರೆ ದೊಡ್ಡ ಕೆಟ್ಟೋಗುತ್ತೆ, ಅಷ್ಟರ ಮಟ್ಟಿಗೆ ಆಗುತ್ತೆ. ಎಲ್ಲ ಕೂಡ ದೇವ್ರ ವಿರಾಟ್ ಎಲ್ಲ ರೂಪಗಳು ಕೂಡ ಏನೋ ಪ್ರತ್ಯೇಕ ನೋಡಿದಾಗ ಕಾಣಿಸುತ್ತೆ. ಅದರ್ವೈಸ್ ಯಾವಾಗಲೂ ವಿಶ್ವರೂಪನೇ ದೇವರು, ಯಾವಾಗಲೂ ವಿಶ್ವರೂಪನೇ ಇರೋದು. ನಮಗೆ ಎಷ್ಟು ಬೇಕೋ ಅಷ್ಟು ನೋಡೋಕ್ಕಾಗುತ್ತೆ ಅಷ್ಟೆ. ಹಿಮಾಲಯನ ಯಾವ ಕಡೆಯಿಂದ ನೋಡ್ತೀನಿ, ಫುಲ್ ವ್ಯೂ ತೊಗೊಳಕ್ಕಾಗುತ್ತೆ ನಿಮಗೆ? ಸಾಧ್ಯ ಇಲ್ಲ. ಒಂದೊಂದು ಕಡೆ ನೋಡೋ ಒಂದೊಂದು ರೀತಿ ಕಾಣಿಸುತ್ತೆ ನಿಮಗೆ, ಅಷ್ಟೇ ಹೊರತು ಈ ದೇವರಾಯ ದುರ್ಗ ಒಂದು ಕಡೆಯಿಂದ ನೋಡಿ ಕಡೆ ಆನೆ ಕಂಡ ಮಲಿಗರ ಆನೆ ಕಂಡ ಕಾಣುತ್ತೆ, ಅದಕ್ಕೆ ಕರಿಗಿರಿ ಅಂತಲೇ ಹೆಸರುತ್ತೆ. ಇನ್ನೊಂದು ಕಡೆ ನೋಡಿದ್ರೆ ಆ ರೀತಿ ಕಾಣಿಸೋದಿಲ್ಲ. ಒಂದೊಂದು ವ್ಯೂ ಒಂದೊಂದು, ಅದು ಪೂರ್ತಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ದೇವರು ತನ್ನಷ್ಟೇ ತಾನೇ ತಿಳಿ ಬಿಡೋದು ನೋಡೋಕ್ಕಾಗೋದೇ ಇಲ್ಲ ಅಂತ. ಯಾಕೆ ಅರ್ಜುನ್ ನೋಡ್ತೀವಿ ಹಿಂದೆಲ್ಲ ರೂಪ ಎಲ್ಲ ಕಡೆ ಇದೆ, ಅದು ನೋಡೋಕ್ಕೆಲ್ಲ ಆಗುತ್ತೆ ಅದನ್ನೆಲ್ಲ ಅಷ್ಟೇ. ಒಂದು ವ್ಯೂ ಬಂತು ಅಷ್ಟೇ. ನಮ್ಮನ್ನೇ ಪೂರ್ತಿ ನೋಡ್ಕೊಳ್ಳೋಕ್ಕಾಗಲ್ಲ, ಏಕಕಾಲಕ್ಕೆ ನೋಡೋಕ್ಕಾಗಲ್ಲ. ಮೇಲಿಂದ ನೋಡಿದ್ರೆ ಪ್ಲಾನ್ ಕಂಡಕ್ಕೆ ಕಾಣುತ್ತೆ ಅಷ್ಟೇ. ನೋಡಿ ಹೀಗೆ ಕಾಣುತ್ತೆ, ಮುಂದೆ ಹಿಂದೆ ಏನು ಮಾಡಿದರೂ ಫುಲ್ ನೋಡೋಕ್ಕೆ ಬರೋದಿಲ್ಲ. ಯಾವ ವಸ್ತುನೂ ಪೂರ್ತಿ ನೋಡೋಕ್ಕೆ ಬರೋದಿಲ್ಲ. ಎದುರು ಕೂತ ಬೆನ್ನು ಕಾಣಿಸೋದಿಲ್ಲ, ಬೆನ್ನು ಕಂಡ್ರೆ ಮುಖ ಕಾಣಿಸೋದಿಲ್ಲ. ಅಂದರೆ ಯಾವ ವಸ್ತುನೂ ಕೂಡ ಯಾವ ರೀತಿ ನೋಡೋಕ್ಕೆ ಬರೋದಿಲ್ಲ, ಪೂರ್ತಿ ನೋಡೋಕ್ಕೆ ಬರೋದಿಲ್ಲ. ಈ ಅಣು ನೋಡ್ತೇವೆ, ಅಣುಗೆ ಅನಂತ ಭಾಗ ಎಲ್ಲಿ ಕಾಣುತ್ತೆ ನಮಗೆ? ಅಷ್ಟೇ ರಫ್ಲಿ 8 ಹುಡುಕ್ತಾನಷ್ಟೇ, ಮೇಲೆ ಕೆಳದು 10 ಆಗುತ್ತೆ ಅಷ್ಟೇ. ಅಂದರೆ ಯಾವುದನ್ನು ಸರಿಯಾಗಿ ನೋಡೋಕ್ಕೆ ನಮಗೆ. ಆದರೆ ದೇವ್ರ ಮಾತು ಎಲ್ಲದನ್ನು ಎಲ್ಲ ಕಡೆ ಎಲ್ಲ ಇರುತ್ತೆ, ಎಲ್ಲ ಸರ್ವತ್ರ ವ್ಯಾಪ್ತನಾದ್ದರಿಂದ ಎಲ್ಲರ ಬರುತ್ತೆ ಅಂತ ಹೇಳ್ತಾನೆ. ನನಗೆ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚ. ಎಲ್ಲ ರೀತಿಯಲ್ಲೂ ಗೊತ್ತು, ಆದರೆ ಉಳಿದವ್ರಿಗೆ ನನ್ನ ಬಗ್ಗೆ ಏನೇನೂ ಗೊತ್ತಿಲ್ಲ, ಅಷ್ಟು ಕಡಿಮೆ. ತತಸ್ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾದೇವಂ ಕೃತಾಂಜಲಿರಭಾಷತ ಹೇಳಿದರು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಮ್ಮಂತ ಹೇಳಿದ್ರು. ನೋಡ್ತಿರ್ಲಿಕ್ಕೆ ಪರಮಾಶ್ಚರ್ಯ ಆಗೋಯಿತು. ತತಸ್ಸ ವಿಸ್ಮಯಾವಿಷ್ಟ ರೋಮಾಂಚನವಾಯಿತು. ಮೊದಲೇನು ಮಾಡಿದ್ದ, ಸೈನ್ಯ ನೋಡಿ ರೋಮಾಂಚನ ಆಗಿತ್ತು. 2 ಕಡೆ ಸೈನ್ಯ ನೋಡಿಬಿಟ್ಟು ಏನಾಗಿತ್ತು, ರೋಮಹರ್ಷಶ್ಚ ಜಾಯತೆ ಅಂತ ಹೇಳಿದ್ದ. ಈ ಎಂಥ ಹರ್ಷ? ಈಗ ಆನಂದದ ಹರ್ಷ ಬಂದಿದೆ. ಅದು ಭಯದ್ದು, ಇದ್ರದ್ದು ಭಯ ಅಂದರೆ ಎಂಥ ಭಯ? ಪಾಪದ ಭಯ, ಶತ್ರುಗಳ ಭಯ, ಪಾಪದ ಭಯ ತದೋಯ್ತು. ಈಗ ಆನಂದ ಆಗ್ತಾಯಿದೆ. ಧನಂಜಯ ಪ್ರಣಮ್ಯ ಶಿರಸಾದೇವಂ ತಲೆಬಾಗಿ ನಮಸ್ಕರಿಸಿಬಿಟ್ಟು ಕೃತಾಂಜಲಿ ಕೈ ಜೋಡಿಸ್ಕೊಂಡ್ಬಿಟ್ಟು ಅಭಾಷತ ಮಾತನಾಡಿದ. ಅರ್ಜುನ ಮಾಡಿದ ಸ್ತೋತ್ರ ಇದು. ಅರ್ಜುನ ಮಾಡಿದ ಸ್ತೋತ್ರ ತುಂಬ ಜನ ಹೇಳೋದೇ ಇಲ್ಲ, ಡೈರೆಕ್ಟ್ ನೋಡ್ಕೋತಾ ಹೇಳ್ತಾ ಇದ್ದಾರೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂತವ ದೇವದೇಹೇ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್ ಅನೇಕಬಾಹೂದರವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಪಶ್ಯಾಮಿ ದೇವಾನ್ ತವ ದೇವದೇಹೇ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀಂಚ ಸರ್ವಾನ್ ಉರಗಾಂಚ ದಿವ್ಯಾನ್. ದೇವ ಪರಮಾತ್ಮನೇ, ತವ ನಿನ್ನಲ್ಲಿ, ನಿನ್ನ ದೇಹದೊಳಗೆ ಏನು ನೋಡ್ತಾ ಇದ್ದೇನೆ? ದೇವಾನ್ ತವ ದೇವದೇಹೆ, ದೇವ ನಿನ್ನ ದೇಹದಲ್ಲಿ ದೇವಾನ್ ಪಶ್ಯಾಮಿ, ಪ್ರತ್ಯಕ್ಷ ನೋಡ್ತಾ ಇದ್ದೇನೆ. ಕೇಳಿದ್ದೇ ಸುಳ್ಳಾಗಲಿಲ್ಲ ಆಗಮ. ಇನ್ನು ಕಂಡಿದ್ದು ಚಾರ್ವಾಕರು ಹೋಗ್ಬೇಕು, ಪ್ರತ್ಯಕ್ಷ ಕಾಣಿಸ್ತೀನಿ ಅಂತ ಹೇಳಿದ ಮೇಲೆ ಚಾರ್ವಾಕರು ಕೂಡ ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅದಕ್ಕೆ. ಸರ್ವಾನ್ ತಥಾ ಚಾರ್ವಾಕರು ದಿವ್ಯದೃಷ್ಟಿ ಒಪ್ಪಬೇಕು. ಯಾಕೆಂದರೆ ಮೈಕ್ರೋಸ್ಕೋಪ್ ಎಲ್ಲ ಒಪ್ತಾರೆ ಅಂದಮೇಲೆ ನೀವು ಬರೀ ಅವ್ರು ಈ ರೀತಿ ವಾದ ಮಾಡಬಾರ್ದು. ನಾನು ಈ ಕಣ್ಣಿಗೆ ಕಾಣಬೇಕು, ಮೈಕ್ರೋಸ್ಕೋಪ್ ಕಂಡ್ರೆ ಒಪ್ಪೋದಿಲ್ಲ ಅಂತ ಹೇಳೋದಿಲ್ಲ. ಯಾಕೆ? ಅದು ಪ್ರತ್ಯಕ್ಷನೇ, ಗೊತ್ತಾಯ್ತಾ? ಮೈಕ್ರೋಸ್ಕೋಪ್ ನೋಡೋದು ಪ್ರತ್ಯಕ್ಷ ಆಗೋದಾದರೆ ದಿವ್ಯದೃಷ್ಟಿ ಪ್ರತ್ಯಕ್ಷ ಆಗಲಿಲ್ಲ, ಅದು ಪ್ರತ್ಯಕ್ಷನೇ. ಸೊ ಪ್ರತ್ಯಕ್ಷಕ್ಕೆ ಕಂಡ ಮೇಲೆ ನಮ್ಮ ಪ್ರತ್ಯಕ್ಷಕ್ಕೆ ಕಾಣಬೇಕು ಅಂತ ಹೇಳೋದಾದರೆ ನಮ್ಮ ಪ್ರತ್ಯಕ್ಷ ಎಷ್ಟು ಕಾಣುತ್ತೆ ಮಹಾ ಆಗಿದ್ದರೆ? ಹಾಗೆ ಎದುರು ಕೂತಿದ್ರೆ ಕಾಣೋದು, ನೀವು ಬೆನ್ನಿಲ್ಲೇ ಇಲ್ಲ, ಕಾಣಿಸೋದಿಲ್ಲ ಅದರಿಂದ, ಹೌದಾ? ಅವನಿಗೂ ಬೆನ್ನಿಲ್ಲ ಇಲ್ಲ ಕಾಣಿಸೋದು. ತೋರಿಸಿ ಈಗ ಅದು ಮುಖ ಇಲ್ಲ ಈಗ ಅಂತ ಹೇಳೋದು, ಇನ್ನೊಂದಿಲ್ಲ ಅಂತ ಹೇಳಿದರೆ ಅದು ದಡ್ಡತನದ ಪರಮಾವಧಿ. ಅಂಥ ಮಾತನ್ನು ಹೇಳ್ತಾರೆ, ಜನ ನಂಬ್ತಾರೆ ಅನ್ನೋದು ಭಾಳ ಆಶ್ಚರ್ಯ. ಹಾಂ, ಯಾರು ಹಾಗಿದ್ರೆ ಅವ್ನ ಮಾತು ಕೇಳಬೇಕು ನಮಗೆ. ಅವ್ನು ಮಾತಾಡ್ತಾನೆ ಈಗ ಏನೂ ಇಲ್ಲ ಅಂತ ಮಾತಿಂದ ಆಗಮಲ್ಲೇನು ಹೇಗಿದ್ರೆ ಸುಮ್ಮನೆ ಕೊಡು ಮಾತಾಡಬೇಡಾಗಿದ್ರೆ. ನನ್ನ ಮಾತು ಕೇಳಿ ಅಂತ ಅವ್ನು ಹೇಳಿದರೆ, ನೋಡಿ ಪ್ರತ್ಯಕ್ಷ ಒಂದೇ ಸತ್ಯ ಆಗಮ ಅಲ್ಲ ಅಂತ ಹೇಳಿ, ನಿನ್ನ ಮಾತು ಆಗಮಲ್ಲೇನು ಹೇಗಿದ್ರೆ ಈಗ ಪ್ರತ್ಯಕ್ಷ ಒಂದೇ ಸತ್ಯ ಅಂಬೋದು ಆಗಮ ಅಂದಮೇಲೆ ಆಗಮ ಒಪ್ಪಬೇಕಾಯ್ತಲ್ಲ. ನನ್ನ ಮಾತು ಕೇಳಿ ಅಂತ ತಕ್ಷಣ ಆಗಮ ಬಂದೋಯ್ತಾರೆ. ಪ್ರತ್ಯಕ್ಷ ಅವನು ಪುಸ್ತಕ ಬರೀಬಾರ್ದು, ಮಾತಾಡಬಾರ್ದು, ಚಾರ್ವಾಕ ಸುಮ್ಮನೆ ಕೂತಿರ್ಬೇಕಷ್ಟೇ. ಅವರು
ಅಂದರೆ ಇಂಥ ಎಂಥ ಫಿಲಾಸಫಿ ಅಂತ ಕರೆದು ದರ್ಶನ ಅಂತವಕ್ಕೆಲ್ಲ ಹೆಸರಿಟ್ಟು ತಪ್ಪದು. ಅವನ ದರ್ಶನ ಅಷ್ಟೇ, ಅವನ ಕುರುಡನ ದರ್ಶನ ಅದು ಏನೂ ಕಾಣೋದಿಲ್ಲ, ಅದೇ ದರ್ಶನ ಅವನು. ಬ್ರಹ್ಮಾಣಂ ಈಶಂ ಏನು ಕಂಡಿದ್ದೀಗ? ಸರ್ವಾನ್ ಭೂತ ವಿಶೇಷ ಸಂಘಾನ್ ಸರ್ವಾನ್ ದೇವಾನ್ ಪಶ್ಯಾಮಿ ಭೂತ ವಿಶೇಷ ಸಂಘಾನ್ ಪಶ್ಯಾಮಿ. ಭೂತ ವಿಶೇಷಗಳು ಗುಂಪು ಗುಂಪಾಗಿ ಕಾಣ್ತಾ ಇದ್ದೇನೆ ಅಂತ, ಒಂದೊಂದಲ್ಲ. ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಬ್ರಹ್ಮದೇವರು ನೋಡ್ತಾ ಇದ್ದೇನೆ. ಅವರೆಲ್ಲ ಮೊದಲು ಬ್ರಹ್ಮದೇವನ ಹೇಳ್ತಾನಾದ್ದರಿಂದ ಅವರು ಜೀವೋತ್ತಮರು. ಇದ್ರ ಪ್ರಕಾರ ವಾಯು ಜೀವೋತ್ತಮತ್ತು ಮತ್ತೆ ಈಶಂ ಆಮೇಲೆ ರುದ್ರದೇವರು. ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಎಲ್ಲಿದ್ದಾರೆ ನೋಡಿ, ಸಾಮ್ಯ ಇಲ್ಲ. ಮತ್ತೆ ರುದ್ರದೇವರು ಎಲ್ಲಿದ್ದಾರೆ? ಬ್ರಹ್ಮದೇವ್ರ ತೊಡೆ ಮೇಲೆ ಕೂತಿದ್ದಾರೆ. ನಿಮಗೆ ಯಾರು ದೊಡ್ಡವರಾದ್ರೀಗ? ಬ್ರಹ್ಮದೇವ್ರದ್ದು. ಅದು ಹೇಳಬೇಕಾದ್ರೂ ಕೂಡ ತಾರದ್ದು ಎಲ್ಲ ಕ್ಲಿಯರಾಗಿ ಬರ್ತಾ ಹೋಗುತ್ತೆ. ಆಮೇಲೆ ಏನು ಕಷ್ಟ ಆಗುತ್ತೆ? ಹಾಂ, ಯಾರು ಏನಾಗಿದ್ದಾರೆ? ಹೌದು, ನೀವು ಯೋಚನೆ ಮಾಡಿ. ಅವ್ರ ದೇವತೆಗಳ ದೇಹ ಸಿಂಪಲ್ಲಾಗಿದೆ. ಸರಕಾದಿಗಳು ಬಂದರು, ದೇವಿಜರು ನೋಡಿದರು, 5 ವರ್ಷ ಹುಡುಗರು ನಿಮಗೇನು ಬಂತ ಹೇಳಿದರು. ಅವ್ರು ಎಷ್ಟು ವರ್ಷ ಆಗಿತ್ತಾಗಲೇ? 1000 ವರ್ಷ ಆಗಿಬಿಡ್ತಾರೆ. ಆ ಭಾಗವತಲ್ಲಿ ಅದು ಅವರಿಗೆ ಹಾಕಿ ಕಾಣಿಸ್ತಾ ಇದ್ದರೆ ಅವ್ರಿಗೆ ದೇವತೆಗಳಿಗೆ ಏನು ಕಾಣಿಸೋದಿಲ್ಲ, ಅವರ ದೇಹದ ರೀತಿಯೇ ಬೇರೆ. ಇವತ್ತು ಗೋಲ್ಡನ್ನು ಎಷ್ಟು ದಿವಸ ಆದರೂ ಕೂಡ ಗೋಲ್ಡೇ. 1000 ವರ್ಷದಿಂದ ಗೋಲ್ಡ್ ಸಿಕ್ಕರೂ ಕೂಡ ಹೇಗಿರುತ್ತೆ ಅದು? ತುಕ್ಕಿಡಿದಿರೋದಿಲ್ಲ. ಇನ್ಫ್ಯಾಕ್ಟ್ ಅವ್ರ ಕ್ವಾಲಿಟಿ ಇವತ್ತು ಸಿಗೋದೇ ಇಲ್ಲ, ಅಂಥ ಗೋಲ್ಡ್ ಸಿಗ್ತಾಯಿತ್ತು. ಆದ್ದರಿಂದ ಈ ದೇವತೆಗಳ ದೇಹನೇ ಬೇರೆ ಇದೆ. ನಮ್ಮ ದೇಹ ಆ ತೇಜಸ್ ಪ್ರಧಾನ, ಪೂರ್ತಿ ತೇಜಸ್ಸಲ್ಲ. ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ರಹ್ಮದೇವರದ್ದು ಇವ್ರದ್ದು ಪೂರ್ತಿ. ಅಲ್ಲಿ ಅಪ್ರಾಕೃತ ತೇಜಸ್ ಅಂದರೆ ದೇವರು ಲಕ್ಷ್ಮೀನಾರಾಯಣ ಇಬ್ಬರದೇ. ಅದರಲ್ಲೂ ಸರ್ವೋತ್ಕೃಷ್ಟ ಪರಮಾತ್ಮ. ಇದೆಲ್ಲ ತಾರತಮ್ಯ. ಆದ್ದರಿಂದ ಲೆಕ್ಕ ಬರೋದೇ ಇಲ್ಲ. ಹಾಂ, ಯಾರಿಗೆ? ಅವ್ರ ದೃಷ್ಟಿಯಲ್ಲಿ ಯಾರೇ ದೊಡ್ಡ ಕೂತ ಮಗು ತೊಡೆಗೆ ಕುಡಿಸೋಳ್ಳಿ ಬಿಡಲಿ, ಮಗನೇ, ತಂದೆನೇ. ಏನು ಇವತ್ತು ಎಂಥದ್ದು 21st ಸೆಂಚುರಿ 20th ಸೆಂಚುರಿ ಎಷ್ಟು ಸೆಂಚುರಿ ಹೇಳಿದ್ರು ಕೂಡ ಅಪ್ಪ ಮಗ ಇಂಟರ್ಚೇಂಜ್ ಆಗ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ. ಈ ಮೇಷ್ಟ್ರು ಹೆಚ್ಚು ಕಡಿಮೆ ಬಿಡ್ತಾರೆ. ಪ್ರೈವೇಟ್ ಸ್ಕೂಲ್ ಮೇಷ್ಟ್ರು ಕಡೆಗೆ ಸ್ವಲ್ಪ ಗೌರವ ಕೊಡ್ತಾರೆ, ಪಾಪ ಹೇಳ್ಕೊಟ್ರು ಅಷ್ಟೇ ಹೊರತು ಈಗ ಅಷ್ಟು ನಾಲೆಡ್ಜ್ ಇಲ್ಲ. ಆದರೆ ತಂದೆ ಇದನ್ನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಿಯತ ಗುರುವನ್ನು ಬೀಟ್ ಮಾಡೋಕ್ಕಾಗಲ್ಲ. ಉಳಿದುಗಳನ್ನು ಬೀಟ್ ಮಾಡ್ಬೋದು, ಪ್ರಸಂಗ ಯೋಗ್ಯತೆ ನೋಡಿಕೊಂಡು. ಎಲ್ಲರೂ ಅಲ್ಲದೆ ಹೋದರೂ ಕೆಲವರು ಮಾಡ್ಬೋದು. ಅಚ್ಯುತ ಪರೀಕ್ಷೆ ಇದ್ದಾರೆ, ಆಚಾರ್ಯ ಇದ್ದಾರೆ, ಎಲ್ಲಿ ಸಂಬಂಧ ಆ ಥರ ಆಗ್ಬೋದು. ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಎಲ್ಲ ಋಷಿಗಳನ್ನು ಕಾಣ್ತಾರೆ. ಅಂದರೆ ಬ್ರಹ್ಮದೇವರು ಸತ್ಯ, ರುದ್ರದೇವರು ಸತ್ಯ. ಬ್ರಹ್ಮದೇವರು ದೊಡ್ಡವರು ಎಂಬುದು ಸತ್ಯ. ರುದ್ರದೇವರು ಬ್ರಹ್ಮದೇವರ ತಲೆ ಮೇಲೆ ಕೂತಿದ್ದಕ್ಕೆ ಇವರೇನಾದರೂ ಚಿಕ್ಕವರಾದರು. ಇವರು ಬ್ರಹ್ಮದೇವರು ದೇಹದೊಳಗೆ ಕಾಣೋದ್ರಿಂದ ಅವರೇನಾದರೂ ಚಿಕ್ಕವರಾದರು. ಋಷಿಗಳು ಆಮೇಲೆ ಕ್ರಮ ಋಷಿ ದೇವ ಋಷಿ ಪಿತೃಪದರಾಹ ಇತಿ ಮುಕ್ತಾಸ್ತು ಅದೇ ಕ್ರಮದಲ್ಲಿ ನೋಡ್ತಾರೆ. ಮೊದಲು ದೇವತೆಗಳು, ಋಷಿಗಳು. ಸರ್ವಾನ್ ಉರಗಾಂಶ್ಚ ದಿವ್ಯಾನ್, ದಿವ್ಯವಾದ ಉರಗಗಳನ್ನೆಲ್ಲ ನೋಡ್ತಾ ಇದ್ದಾನೆ. ಇಲ್ಲಿ ದಿವ್ಯ ಪದ ಉಪಯೋಗಿಸಿದ್ರು. ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಪ್ರಶ್ನೆ ಉತ್ತರ ಅಲ್ಲೇ ಇದೆ. ದಿವ್ಯಾನ್, ಉರಗಗಳೇ ದಿವ್ಯ ಆಗಬೇಕಾದ್ರೆ ಬ್ರಹ್ಮ ರುದ್ರದೇವರು ಎಷ್ಟು ದಿವ್ಯ ಆಗಿರ್ತಾರೆ, ಸಮಸ್ಯೆ ಬರೋದೇ ಇಲ್ಲ. ಅನೇಕ ನಮಗೆ ದೊಡ್ಡ ಎತ್ಕೊಳ್ಳೋಕ್ಕಾಗಲ್ಲ. ಭೀಮಸೇನ ಎಲ್ಲರೂ ಎತ್ಕೊಳ್ಬಿಟ್ಟು ತನ್ನ ತಾಯಿ, ಅಣ್ಣ, ತಮ್ಮ ಎಲ್ಲರನ್ನು. ನಮಗೆ ಕಾಣಿಸೋದಿಲ್ಲ. ಇಲ್ಲ, ನಮಗೆ ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ನಾವು ಆ ರೀತಿ ಲೆಕ್ಕ ಹಾಕಿದರೆ ಇವ್ರ ಹೈಟ್ ಇದ್ರು, ಇವ್ರ ಎತ್ಕೊಂಡು ಹೇಗೆ ಹಿಡ್ಕೊಂಡ್ರು ಕಾಲುವರೆಗೆ ಕಾಲು ಬಂದುಬಿಡುತ್ತಲ್ಲ. ಹಾಗಿದ್ರೆ ಇಲ್ಲ, ಅವ್ರ ದೇಹ ಭಾರಿ ದೊಡ್ಡ ದೇಹ, ಅದು ಹೇಗೆ ಬೇಕಾದ್ರೂ ತೊಗೊಳಕ್ಕೆ ಬರುತ್ತೆ. ಅದು ನಮ್ಮ ರೀತಿ ಅಲ್ಲೇ ಇಲ್ಲ. ಆದ್ದರಿಂದ ಅದು ಸಾಧ್ಯ, ಉಳಿದವರಿಗೆ ಸಾಧ್ಯ ಇಲ್ಲ. ಆ ರೀತಿ ಒಬ್ಬರು ಕುಡಿಸ್ಕೊಳ್ಳೋಕ್ಕಾಗಲ್ಲ. ಫಸ್ಟು ಅಷ್ಟು ಜನ ಬೇಡ, ಒಬ್ಬರು ಕುಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟು ಜನ ಕುಡಿಸ್ಕೊಂಡು ಅದು ಕೂತ್ಕೊಂಡು ಸುಮ್ಮನೆ ಕೂತ್ಬಿಡ್ಬೇಕಷ್ಟೇ. ಓಡ್ತಿದ್ದು ಅವ್ರು ಫಾಸ್ಟ್ ಕೂಡ್ಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ, ಸ್ಪೀಡಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಇಳಿಸ್ಬಿಡು ಸಾಕು ಅಂತ ಹೇಳ್ತಾರೆ. ಅಷ್ಟು ವೇಗದಲ್ಲಿ ಹೋಗ್ತಾ ಇದ್ದಾರೆ. ಮಧ್ಯ ಬರಗಿಡ ಬಂದು ಖಾಲಿ ಒಯ್ತಾರೆ. ಎಲ್ಲ ದಾರಿ ಹೈವೇ ಕ್ರಿಯೇಟ್ ಆಗಬೇಕು. ಅಲ್ಲೇ ವನದಲ್ಲೆಲ್ಲ ರೋಡ್ ಯಾರು ಮಾಡಿರ್ತಾರೆ. ಖಾಲಿಯಲ್ಲಿ ಬಂದರೆ ಒಂದೇ ಮರ ಅಲ್ಲ, ಸಾಲು ಬಿಡ್ತಾವೆ. ಒಂದು ಸತ್ತು ಹೋದರೆ ಸಾಲು ಈ ಸೈಕಲ್ ಸ್ಟ್ಯಾಂಡ್ನಲ್ಲಿ ಬಿದ್ದುಬಿಟ್ರೆ ಊದಕ್ಕೆ ಬೀಳ್ತಾವಲ್ಲ, ಹಾಗೆ ಇಲ್ಲಿಂದ ಅಲ್ಲಿವರೆಗೂ ಬಿದ್ದುಬಿಡ್ತಾವೆ ಲೈನಾಗಿ. ಆ ಥರ ಬೀಳ್ತಾಯಿದ್ದೆ. ಇದೆಲ್ಲ ನಮ್ಮ ಎದುರಿಗೆ ನೋಡ್ತೇವೆ. ಭೀಮಸೇನ ಶಕ್ತಿ ಅಂಥದ್ದಾದರೆ ಅದು ಸಾಧ್ಯ, ಉಳಿದವರಿಗೆ ಸಾಧ್ಯ ಅಂತ ಹೇಳಲಿಲ್ಲ. ಅದು ಅರ್ಜುನ ಎಂದೂ ಭೀಮನ್ನ ಎತ್ತಿದ ಪ್ರಸಂಗ ಹೇಳೋದಿಲ್ಲ. ಯಾರು ಎತ್ತಿದ್ರು? ಕೃಷ್ಣ ಒಂದೇ ಭೀಮನ್ನ ಎತ್ತಿದ್ದು. ಇವೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಲ್ಲ, ಆಗ ಉತ್ತರ ಸಿಗುತ್ತೆ. ಸುಮ್ಮನೆ ಮೆಕ್ಯಾನಿಕಲ್ ಓದ್ದಾಗ ಗೊತ್ತಾಗೋದಿಲ್ಲ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ದೇವೇಶ್ವೇಶ್ವರ ವಿಶ್ವರೂಪ. ಇಲ್ಲೂ ಕೂಡ ಮತ್ತೆ ಅನೇಕ ಅಂತ ಬಂತು. ಇಲ್ಲೆಲ್ಲ ಅನಂತ ಅಂತಲೇ ಅರ್ಥ ಮಾಡಬೇಕು. ಅನೇಕ ಬಾಹು ಅಂದರೆ ಅನಂತ ಬಾಹು,
ಅನಂತ ಪುರುಷೂಕ್ತಕ್ಕೆ ಅರ್ಥನೇ ಸಹಸ್ರ ಪುರುಷ ಶೀರ್ಷ ಅಂದರೆ ಸಾವಿರ ಅಲ್ಲ, ಅನಂತ ಶೀರ್ಷ ಅಂತಲೇ ಅರ್ಥ. ಅನೇಕ ಶಬ್ದೋ ಅನಂತವಾಚಿ ಅನಂತ ಬಾಹುಮಿತಿ ಚ ವಕ್ಷ್ಯತಿ. ನೋಡಿ ಇಲ್ಲಿ ಸ್ವಾರಸ್ಯ, ಅನೇಕ ಶಬ್ದನ ಈ ಬಾಹುನ ಅನಂತ, ಮುಖನ ಅನಂತ, ಎಲ್ಲ ಅನಂತ ಅಂತ ಹೇಳಿದರು. ಅನಂತ ಪಾದ ಇರಬೇಕಾದ್ರೆ ಪಾದ ಸಾಮಾನ್ಯ ನಮಗೇನು ಒಂದು ತಲೆ ಇದ್ದರೆ ಎರಡು ಕಾಲು ಎರಡು ಕೈ ಲೆಕ್ಕ ನಮಗೆ. ಎಲ್ಲವೂ ಅನಂತ ಅಂತ ಹೇಳಿದ್ರೆ ಎಲ್ಲವೂ ಸಾವಿರ ಸಾವಿರ ಇದ್ದರೆ ಎರಡೆರಡು ಸಾವಿರ ಹೇಳಬೇಕಾಗಿತ್ತು. ಹಾಗಿದ್ರೆ ಅನಂತ ಅಂತ ಅರ್ಥ ಮಾಡದೆ ಹೋದರೆ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ. ಅನಂತ ಅಂದರೆ ಪ್ರಾಬ್ಲಮ್ ಬರೋದೇ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಟ್ಟರೆ ಅನಂತ ಬಾಹು ಅಂತ ಹೇಳಿದ ಮೇಲೆ ಅನಂತ ಶೀರ್ಷ ಅಂತ ಹೇಳಿದರೆ, ಅನಂತ ಪಾದ ಅಂತ ಹೇಳಿದರೆ ಸಾವಿರ ಆಗೋದಿಲ್ಲ. ಅದು ಏನಾಗಬೇಕದು ಅನಂತನಾಗಬೇಕು. ಆಚಾರ್ಯ ಏನು ಸ್ವಾರಸ್ಯ ತೋರಿಸ್ತಾರೆ ಅಂದರೆ, ಇದೇ ಇದರೊಳಗೇನೆ ಇದೇ ಪ್ರಸಂಗದಲ್ಲೇ ಅನೇಕ ಬಾಹು ಉದರ ವಕ್ರ ನೇತ್ರ ಅಂತ ಹೇಳ್ತಾ ಮುಂದೆ ಬಾಹುಗಳನ್ನು ಅನಂತ ಅಂತ ಕರೆದ ಮೇಲೆ ಇಲ್ಲಿ ಅನೇಕಕ್ಕೆ ಏನಂತ ಅರ್ಥ ಆಗಬೇಕು, ಅನಂತನೇ ಅರ್ಥ ಆಗಬೇಕು. ಅಲ್ಲಲ್ಲೇ ಅದು ಇಂಟರ್ನಲ್ ಎವಿಡೆನ್ಸ್ ಅಂತೀವಲ್ಲ, ಹಾಗೆ ಇಲ್ಲೇ ಬರೆದಿದೆ ನೋಡಿ, ಇನ್ನೊಂದು ಆಧಾರ ಅಲ್ಲೇ ನೋಡಿಬಿಟ್ರೆ ಸಾಕು. ಅನೇಕ ಶಬ್ದೋ ಅನಂತವಾಚಿ ಅನಂತ ಬಾಹುಮಿತಿ ಚ ವಕ್ಷ್ಯತಿ ಸರ್ವತಃ ಪಾಣಿಪಾದಂ ತತ್ತಿತ್ಯಾದಿ ಚ. ಸರ್ವತಃ ಪಾಣಿಪಾದಂ ಮೇಲೆ ಸೂಟ್ ಆಗಬೇಕಾದ್ರೆ ಮುಂದೆ ಹೇಳ್ತಾರೆ, ಅದನ್ನು 13ರಲ್ಲಿ ಹೇಳ್ತಾರೆ. ಅವೆಲ್ಲ ಅರ್ಥ ಆಗಬೇಕಾದ್ರೆ ಈ ರೀತಿಯೇ ಅರ್ಥ ಮಾಡಬೇಕು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ಧಮತಿ ಪತತ್ರೈ ಯಾವ ಭೂಮಿ ಜನಯಂದೇವ ಏಕಃ ಇತಿ ಋಗ್ವೇದೇ. ವಿಶ್ವತಶ್ಚಕ್ಷು ಅಂದರೆ ಮೈಯೆಲ್ಲ ಕಣ್ಣು, ವಿಶ್ವತೋ ಮುಖ ವಿಶ್ವತೋ ಬಾಹು ವಿಶ್ವತಸ್ಪಾತ್ ಮುಖ ಬಾಹು ಚಕ್ಷು, ಆಮೇಲೆ ಪಾತ್ರ ಕಪಾದ ಸಹಸ್ರಪಾತ್, ಅದು ವೇದದ ಪದ ಹಾಗೇ ಇದೆ, ಇದು ವೇದನೆ. ಸಂಬಾಹುಭ್ಯಾಂ ಧಮತಿ, ಬಾಹುಭ್ಯಾಂ ಸಂಧಮತಿ, ಸಮ್ ಆ ಕಡೆ ಸೇರಿಸ್ಕೋಬೇಕು. ಇದು ವೇದದಲ್ಲಿ ಉಪಸರ್ಗ ದೂರ ಆಗ್ಬೋದು, ಅದು ಮಾಡಿದ ಹೇಳ್ತಾರೆ. ಧಮತಿ ತಂ ಪತತ್ರೈಹಿ ದ್ಯಾವಾ ಭೂಮಿ ಜನಯನ್ ದೇವ ಏಕಃ, ಒಬ್ಬನು ದೇವ ಏಕಃ, ಆಗ ಏಕೋ ನಾರಾಯಣ ಸಿತ ಅರ್ಥ ಆಗುತ್ತೆ. ಎಲ್ಲ ರೀತಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಇತಿ ಧಮತಿ ಸಂಧಮತಿ. ಧಮತಿ ಅಂದರೆ ಇದು ಮಾಡೋದು, ಧಮತಿ ಧಾತುವಿಗೆ ಧಮನ ಅಂದರೆ ಊದೋದು ಅಂತ. ಧೂಮ ಬೇರೆ ಧಮನ ಬೇರೆ. ಇಲ್ಲಿ ಯೋಗ್ಯತೆ ತಕ್ಕಂತೆ ಏನೇ ಎಲ್ಲ ಕೆಲಸಕ್ಕೂ ಅದೇ ಕಾಮನ್, ಒಂದು ಕ್ರಿಯಾಪದ ಇದೆ, ಎಲ್ಲ ಕೆಲಸನೂ ಮಾಡ್ತಾರೆ ಅಂತ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೋಬೇಕು. ಧಾತೂನಾಂ ಅನೇಕಾರ್ಥತ್ವ ಅಂತ ನೇಮನೇ ಇದೆ. ವಿಶ್ವತಶ್ಚಕ್ಷುರತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಇತಿ ವಿಶ್ವತಸ್ಪಾತ್, ಅದೇ ಪದಗಳೇ, ಅದು ಋಗ್ವೇದ ಯಜುರ್ವೇದ ಇದೆ. ಅಂದರೆ ಯಜುರ್ವೇದಗಳ ಪ್ರಕಾರ ಹಾಗಿಲ್ಲ ಅಂತ ಹೇಳಾಗಿಲ್ಲ, ಅವ್ರ ಪ್ರಕಾರನೂ ಹಾಗೇನೆ. ಪರಮ ವೇದಗಳಲ್ಲಿ ಒಂದು ವಿರೋಧ ಇಲ್ಲ ಅಂತೂ ಆಯ್ತು. ಅದರಿಂದ ಸಂಬಾಹುಭ್ಯಾಂ ನಮತಿ ಬಂತು, ಧಮತಿ ನಮತಿ ಹೇಳಿಬಿಟ್ರೆ ಈಗ ಎಲ್ಲವನ್ನು ಬಗ್ಗಿಸ್ಬಿಡ್ತಾನೆ ಪರಮಾತ್ಮ, ಊದ್ತಾನೆ ಬಗ್ಗಿಸ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಸಂಪತತ್ರೈಹಿ ದ್ಯಾವಾ ಪೃಥ್ವಿ ಜನಯಂದೇವ ಏಕಃ ಇತಿ ಯಜುರ್ವೇದೆ. ಭಾಗವತದಲ್ಲಿ ಒಂದೊಳ್ಳೆ ಮಾತಾಡ್ತಾರೆ, ಸಮುದ್ರದ ಅಲೆಗಳು ಹೇಗೆ ಬರ್ತೇವೆ ಇವತ್ತು, ಒಂದು ಬರ್ತಾನೆ 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 ಇದೆ. ಯಾಕೆ ಬರ್ತಾ ಇದೆ ಅಂದರೆ ವರಹ ದೇವರು ಒಂದು ಉಸಿರು ಬಿಟ್ರಿ, ಈಗ ಎಲ್ಲ ಇದಾಗಿ ಇನ್ನೂ ನಿಂತೆಲ್ಲ ಬರ್ತಾಯಿದ್ದು ನಿಂತೆಲ್ಲ ಬರ್ತಾರೆ ಅಂತೇಳಿ ಅದು ನಿಲ್ಲೋದೇ ಇಲ್ಲ. ಅಂದರೆ ಒಂದು ಸರ್ತಿ ಬಿಟ್ಟಿದ್ದು ಅರ್ಥ ಆಯ್ತಾ ಈಗ ತಿಳಿತಾರ. ಇವತ್ತು ಉದಾಹರಣೆಗೆ ಒಂದು ಕಲ್ಲು ಹಾಕ್ತೀವಿ, ಅಲ್ಲೇ ಸ್ವಲ್ಪ ಹೊತ್ತು ಬರುತ್ತೆ, ಬರೋದು ಎಷ್ಟೋ ಬೇರೆ ಒಂದು ಕಾಲ ಹಾಕಿ ಒಂದು ಅಲೆ ಬರೋದಿಲ್ಲ, ಅಷ್ಟು ಗ್ಯಾರಂಟಿ. ಅದು ವರಹದೇವರು ಪರಮಾತ್ಮ ಅನಂತ ಆದ್ದರಿಂದ ಬರ್ತಾರೆ ಇರ್ತಾ ಹಾಗೇ ಇರ್ತದೆ. ಅದು ಭಾಗವತದಲ್ಲಿ ಬಂದಿರೋ ವರಹದೇವರ ವರ್ಣನೆ. ಅದು ಅವರು ಬಿಟ್ಟ ಒಂದು ಉಸಿರಿನಿಂದ ಅಲ್ಲೋಲ ಕಲ್ಲೋದ ಸಹೋದರ ಇನ್ನೂ ನಿಂತೇ ಇಲ್ಲ, ಅದು ಯಾವಾಗಲೂ ಹಾಗೇ ಇರ್ತದೆ. ಉಳಿದವ್ರು ಕಾವ್ಯ, ದೇವರಿಗೆ ಕಾವ್ಯ ಅಲ್ಲ, ಅದು ಸತ್ಯನೇ. ಎರಡೂ ಇದೆ, ಸಂಪತ್ತು ಎರಡೂ ಇದೆ. ಓದ್ಬೇಕಾದ್ರೆ ಎರಡು ಬಿಡಿಸ್ಕೊಂಡು ಹೋಗೋದು, ಪತತ್ರ ಅದು ಬಿಡಿಸ್ಬೋದು, ಪತತ್ರ ಕೂಡಿಸ್ಬೋದು, ಪತತ್ರ ಈ ಅದು ತ್ರ್ಯಂಬಕ ತ್ರಿಯಂಬಕ ಮಾಡಿದಾಗ ಎರಡು ಮಾಡೋಕ್ಕೂ ಬರುತ್ತೆ. ಹೌದು ಹೌದು, ಯಾವುದಕ್ಕೆ ಅದೇ ಹೇಳ್ತಿರೋದು. ಯಾವ್ದಾರೆ ಅವು ಬುಸುರು ಬಿಟ್ಟಿದ್ದು ಶಕ್ತಿ ಅನಂತ, ಅದು ಅನಂತ ಆದ್ದರಿಂದ ನೋಡಿದ್ರೆ ಅನಂತ, ಬುಸುರು ಬಿಟ್ಟರು ಅದು ಅನುಗ್ರಹ ಮಾಡೋ ಅನಂತ ಅನುಗ್ರಹಕ್ಕೆ ಮುಕ್ತಿ ಸಿಗೋದು. ಇದರಲ್ಲಿ ಮುಕ್ತಿ ಹೋಗಿಬಿಡ್ತಾ ಇತ್ತು. ದೇವರ ಅನುಗ್ರಹ ಅನಂತವಾದ್ದರಿಂದ ಅದನ್ನು ಹೇಳ್ತಾರೆ, ಮುಕ್ತಿ ನಿತ್ಯ ಅಂದರೆ ಆಟೋಮೆಟಿಕ್ ಅಲ್ಲ, ಮತ್ತೆ ದೇವರ ಅಧೀನದಲ್ಲೇ ಇರೋದು. ಅದು ಪರ್ಮನೆಂಟ್ ಸರ್ವೆಂಟ್ ಅಂದರೂ ಕೂಡ ಅದು ಮತ್ತೆ ಅಂಡರ್ ಕಂಟ್ರೋಲ್ ಆಫ್ ಸುಪೀರಿಯರ್ಸ್ ಇದ್ದೇ ಇರ್ತಾರೆ. ಆದ್ದರಿಂದ ನಿತ್ಯ ಅನುಗ್ರಹ ಮಾಡೋದ್ರಿಂದ ಅನಂತ ಕಾಲ ಇರ್ತಾರೆ, ಇಲ್ಲ ಹೊರ ಹೋಗಿಬಿಡ್ತಾ ಇತ್ತು. ವಿಶ್ವಶಬ್ದಶ್ಚ ಅನಂತವಾಚಿ ಸರ್ವಂ ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇವ ಚ ಇತ್ಯಭಿಧಾನಾತ್. ಸರ್ವ ಸಮಸ್ತ ವಿಶ್ವ ಇವೆಲ್ಲ ಆಚಾರ ವಿಶ್ವರೂಪಕ್ಕೆ ಅರ್ಥ ಬರೋದಿಲ್ಲ. ವಿಶ್ವಂ ವಿಷ್ಣು ಇದೆಲ್ಲ ತಗೋಬೇಕೀಗ. ವಿಶ್ವಂ ಶಬ್ದಕ್ಕೆ ವಿಷ್ಣು ಅರ್ಥ ಬಂತೀಗ.
ಏನು ಸರ್ವಾಂತರ್ಥ, ಸಮಸ್ತಾಂತರ್ಥ, ಅನಂತಾಂತರ್ಥ, ಪೂರ್ಣ ಅಂತರ್ಥ. ಇಷ್ಟರ್ಥನ ವಿಶ್ವಂ ಶಬ್ದಕ್ಕೆ ಮಾಡ್ಕೊಂಡ್ಬಿಟ್ರೆ ವಿಷ್ಣು ಸಹಸ್ರ ಮೊದಲನೇ ಪದಕ್ಕೆ ಅರ್ಥ ಬಂದಂತೆ ಆಯಿತು. ಇತ್ಯಭಿಧಾನ ಅನಂತ ಅದಕ್ಕೆ ಹೇಳಿಬಿಟ್ರಲ್ಲ ಇದು ಅದು ಈ ರೀತಿ ಕೊಟೇಶನ್ ಕೊಟ್ಟೆ ಹೇಳ್ತಾ ಹೋದರು, ಸುಮ್ಮನೆ ಹೇಳಲಿಲ್ಲ. ಇತ್ತು ವ್ಯಾಕರಣ ಏನೇನು ಹೇಳಬೇಕು, ವಾಕ್ಯ ಹೇಳಬೇಕು, ಅದಿಷ್ಟು ಹೇಳ್ತಾ ಬಂದರು. ಅನಂತಪಾದಂ ತಮನಂತಬಾಹುಂ ಅನಂತವಕ್ತ್ರನ್ ಪುರುರೂಪಮೇಕಂ. ಪುರು ಅಂದರೆ ಪೂರ್ಣ. ಇತ್ತೀಚ ಬಾಭ್ರವ್ಯ ಶಾಖಾಯಾಮ್ ಇನ್ನೊಂದು ಶ್ಲೋಕ ಕೊಟ್ಟರು, ಅದು ಅಭಿಧಾನ. ಇದು ಇನ್ನೊಂದು ವಾಕ್ಯ. ಮಹತ್ ಪುರುರೂಪಮೇಕಂ ಅಂತಿದೆ, ಅಲ್ಲೇನಿದೆ? ಇಲ್ಲ, ರೂಪ ಅಂತ ಇಲ್ಲಿದೆ, ಅಲ್ಲಿ ವಕ್ರ ಇದೆಯಾ ನೋಡ್ಬೇಕದು. ಯಾವ ಪುಸ್ತಕ ಅದು, ಯಾರ್ದು ಅದು? ಆಯ್ತು, ನೋಡಿ ಇದನ್ನು ನೋಡೋಣ. ಟೀಕಾರ ವಾಕ್ಯ ನೋಡಿದ್ರೆ ಗೊತ್ತಾಗ್ತದೆ. ಮಹತ್ವಾದಿಯುಕ್ತಿಸ್ತು ತದಾತ್ಮಕತ್ವೇನಾಪಿ ಭವತಿ. ಮಹತ್ವ ಇತ್ಯಾದಿಗಳೆಲ್ಲ ಸ್ವರೂಪ ಆದ್ದರಿಂದ ಎಲ್ಲ ಬೇರೆ ಬೇಕಾದ್ರೂ ಕೊಡುತ್ತೆ. ಅನ್ಯಥಾ ಅನಾದಿಮತ್ ಪರಂ ಬ್ರಹ್ಮ ಇತ್ಯಾದಿ ಅಯುಕ್ತಂ ಸ್ಯಾತ್. ಮುಂದೆ ಬರುತ್ತದೆ. ಅನಾದಿಮತ್ ಅಂದರೆ ಅನಾದಿ ಅಂದರೆ ಸಾಕು, ಅನಾದಿ ಮತ್ ಅಂತ ಯಾಕೆ ಹೇಳಬೇಕು ಅಂದರೆ ಕಾರಣ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯೇ ಪರಂಬ್ರಹ್ಮ ಇತ್ಯಾದಿ ಅಯುಕ್ತಂ ಆಗ್ತಾಯಿತ್ತು, ಯುಕ್ತವಾಗ್ತದೆ. ಏಕತ್ರ ಅನಂತಾನಿ ಯಸ್ಯ ಪಾಣಿ ಇತಿ ಏನಂದು ಪಾಣಿ ಇತಿ ಅನಂತರೂಪಾಣಿ ಇತಿ ಅನಂತರೂಪ. ಒಂದು ಕಡೆಗೇನೆ ಅನಂತರೂಪ ಇದೆ. ನೋಡ್ತಾ ಹೋದರೆ ಅದಿಷ್ಟು ಅನಂತ ಆಗಲಿಕ್ಕೆ ಹೋಗಿರುವಾಗ ಎಲ್ಲಿ ನೋಡಿದ್ರು ಕೂಡ ಹಾಗೆ ಎಕ್ಸ್ಪ್ಯಾಂಡ್ ಆಗ್ತಾನೆ ಇರ್ತದೆ. ಹಾಗೆ ನೋಟಕ್ಕಿಂತ ಫೇಲ್ ಆಗಬೇಕ ಹೊರತು ಪೂರ್ತಿ ಗ್ರಹಣ ಮಾಡೋ ಶಕ್ತಿ ಇಲ್ಲ. ಅನ್ಯತ್ರತು ಅಪರಿಮಾಣ ಇತಿ ಉಕ್ತಂ ಉಭಯಥಾಪಿ. ಅನ್ಯತ್ರತು ಅಪರಿಮಾಣ ಅಂತ ಒಟ್ಟು ತಾತ್ಪರ್ಯ. ಪರಾತ್ ಪರಂ ಯನ್ಮಹತೋ ಮಹಾಂತಂ. ಪರಕ್ಕಿಂತ ಪರ, ಮಹತ್ಗಿಂತ ಮಹತ್ತು ಅಂತ ರೂಪ. ಯದೇಕಂ ಅವ್ಯಕ್ತಂ ಅನಂತರೂಪಂ ಇತಿ ಯಜುರ್ವೇದೆ. ಅವ್ಯಕ್ತಸ್ಯ ಅನಂತತ್ವಾದೇವ ಮಹತೋ ಮಹತ್ವೇಪಿ ಅಪರಿಮೇಯತ್ವಂ ಸಿದ್ಧ್ಯತಿ. ಈ ಅವ್ಯಕ್ತ ಎಂಬುದು ಅವ್ಯಕ್ತಸ್ಯ ಅನಂತತ್ವಾತ್. ಅವ್ಯಕ್ತ ಅನಂತ ಬೇರೆ, ವ್ಯಕ್ತ ಅನಂತ ಬೇರೆ. ವ್ಯಕ್ತಾನಂತ ಅಂದರೆ ಏನಾಗುತ್ತದು? ಟೂ ಥಿಂಗ್ಸ್ ಕ್ಯಾನಾಟ್ ಆಕ್ಯುಪೈ ದಿ ಸೇಮ್ ಸ್ಪೇಸ್ ಅಂತ ಬರುತ್ತೆ ಈಗ. ಆದರೆ ಅಪ್ರಾಕೃತ ಆದಾಗ ಆ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ಗಾಳಿ ಅಮೂರ್ತ, ಆಕಾಶ ಅಮೂರ್ತ, ಕಾಲ ಅಮೂರ್ತ, ಜೊತೆ ಕೋಎಕ್ಸಿಸ್ಟ್ ಆಗುತ್ತೆ. ಮೂರ್ತ ಆದ ತಕ್ಷಣ ಇನ್ನೊಂದು ಜಾಗ ಬಿಡಬೇಕಾಗುತ್ತೆ. ಮತ್ತು ಅಮೂರ್ತ ಪದಾರ್ಥ, ಅಪ್ರಾಕೃತ ಎಂಬುದು ಅನೂರ್ತ, ಆ್ಯಸ್ ಎ ರೂಲ್ ಅಮೂರ್ತ. ಆದ್ದರಿಂದ ಎಷ್ಟು ಅನಂತ ಹೇಳಿದರೂ ಅಕಾಮಿಡೇಟ್ ಆಗುತ್ತೆ. ಇದರಲ್ಲೂ ನಾಲ್ಕು ಬರೋದಿಲ್ಲ ಆಗ. ಅದು ಪದ ಉಪಯೋಗಿಸಲಿಲ್ಲ ಅವರು, ಸುಳ್ಳು ಅಂದ್ಬಿಟ್ರು. ಅದೆಲ್ಲ ಸಗುಣ ಬ್ರಹ್ಮ ಕಡಿಮೆಯವರಿಗೆ ಅಂತ ಹೇಳಿಬಿಟ್ರು, ಮೇಲಿನವರಿಗೆಲ್ಲ. ಹೌದು, ಅಪ್ರಾಕೃತ ಅವ್ಯಕ್ತ. ಕಿರೀಟಿನ ಪ್ರಕೃತ ಸಂಬಂಧಪಟ್ಟಿದ್ದು ಯಾವುದೂ ಪ್ರಾಕೃತ ಅಲ್ಲ. ಆದ್ದರಿಂದನೇ ಅದು ಅವ್ಯಕ್ತ. ತದವ್ಯಕ್ತ ಮಾಹಿ. ಪರಮಾತ್ಮ ಅವ್ಯಕ್ತನಾಗಲಿಕ್ಕೆ ಅದೇ ಕಾರಣ. ಕಿರೀಟಿ ಎಲ್ಲಿ ಕಣ್ಣಿಗೆ ಕಾಣುತ್ತೋ ಅದು ಪ್ರಾಕೃತ, ಅಪ್ರಾಕೃತ ಆಗೋದಿಲ್ಲ. ನಮಗೆ ಪ್ರಮಾಣದಿಂದ ಕಾಣಬೇಕು, ದಿವ್ಯ ದೃಷ್ಟಿ ಕಾಣಬೇಕು ಅಷ್ಟೇ ಹೊರತು ಇದಕ್ಕೆ ಕಾಣೋದಿಲ್ಲ. ಕಿರೀಟಿನಂ ಒಂದು ಹೇಳ್ತಾರೆ. ಯಾವಾನ್ ಏನು ತೋರಿಸ್ಬೇಕು? ಹಾಂ ಏನಿಲ್ಲ, ಅವ್ರ ಕಣ್ಣೇ ಅಪ್ರಾಕೃತ ನೋಡುತ್ತದು. ಅವ್ರ ಕಣ್ಣು ನಮ್ಗೆ ಅದು ಅಪ್ರಾಕೃತ ಕಣ್ಣು ಅಪ್ರಾಕೃತ ಕಾಣುತ್ತೆ, ಅದು ಕಾಣುತ್ತದೆ. ಅಲ್ಲ ಅವ್ರಿಗೆ ಅವ್ಯಕ್ತ ಅಲ್ಲ. ಹೌದು, ಇವರಿಗೆ ಅವ್ಯಕ್ತ ಅಲ್ಲ. ದೇವತೆಗಳು ನಮಗೆ ಕಾಣಿಸೋದಿಲ್ಲ. ಅವ್ರವ್ರು ಕಾಣಿಸ್ತಾ ಹೋದ್ರೆ ಗತಿಯೇನು? ಗೊತ್ತಾಯ್ತಾ? ಅವ್ರ ಕಣ್ಣು ಅಪ್ರಾಕೃತ ಆದ್ದರಿಂದ ಕಾಣಿಸುತ್ತೆ. ಅದಕ್ಕೆ ದಿವ್ಯ ಅಂತ ಕರೆದು ಬಿಟ್ಟರು. ದಿವ್ಯ ಕಾಣಿಸುತ್ತೆ ಅಂತ ತೋರಿಸಿದ್ರಲ್ಲ ಈಗ, ಸೊ ಕಾಣಲೇಬೇಕಲ್ಲ ಆಗ. ಕಾಣಿಸುತ್ತೆ. ಇಲ್ಲದ್ರೆ ಅವ್ರ ಪ್ರಕಾರ ಯಾರು ಕಾಣದೆ ಒಬ್ಬೊಬ್ಬರೇ ಓಡಾಡ್ತಿರ್ಬೇಕಾಗುತ್ತೆ. ಯಾವಾನ್ ಏನು ಮಹಾಂತಂ ಚ ಸಮಾವೃತ್ಯ ಪ್ರಧಾನಂ ಸಮವಸ್ಥಿತಂ ಅನಂತಶ್ಚನತಶ್ಯಾಂತಃ ಸಂಖ್ಯಾನಂ ವಾಪಿ ವಿದ್ಯತೆ ಇತ್ಯೆ ಆದಿತ್ಯಪುರಾಣೇ. ಮಹಾಂತಂಚ ಸಮಾವೃತ್ಯ ಪ್ರಧಾನಂ ಸಮವಸ್ಥಿತಂ. ಮಹತ್ತತ್ವವನ್ನು ಆವರಿಸಿ ಪ್ರಧಾನ ತತ್ವ ಇದೆ. ಮಹತ್ತತ್ವವನ್ನು ಆವರಿಸಿ ಪ್ರಧಾನ ತತ್ವ ಇದೆ. ಅದನ್ನ ಮೇಲೆ ಭಗವಂತ ಇದ್ದ. ಪ್ರಧಾನ ಅಂದರೆ ಅವ್ಯಕ್ತ. ಅನಂತಶ್ಚ ತಸ್ಯಾಂತಹ ಸಂಖ್ಯಾನಂತ್ವಾಪಿ ವಿದ್ಯತೆ. ಅದಕ್ಕೆ ಸಂಖ್ಯೆ ಹೇಳೋದಕ್ಕೆ ಹೋದರೆ, ನೀವು ಮತ್ತೆ ಪರಿಮಿತಿ ಹೇಳೋದಕ್ಕೆ ಹೊರಟ್ರೆ ಅನಂತ ನಿಮಗೆ ಅರ್ಥ ಇಲ್ಲ ಅಂತ ಅರ್ಥ. ಅನಂತ ಅಂದರೆ ಏನದು? ಕೊನೆ ಇಲ್ಲದ್ದು ಅಂದರೆ ಕೊನೆ ಇಲ್ಲದ್ದೇ ಹೊರತು ಅದ್ರ ಕೊನೆ ಹೇಳಿಬಿಡಿ ಅಂದರೆ ಏನು ಅರ್ಥ ಆಗುತ್ತಾಗ? ಅನಂತ ಆಗೋದಿಲ್ಲ. ಈಗ ತಾನಿಚ ಏಕೈಕಾನಿ ರೂಪಾಣಿ ಅನಂತಾನಿ ತಿಥಿ ಏಕತ್ರ ಭವಂತಿ. ಒಂದೊಂದು ರೂಪನೂ ಅನಂತ. ಅದಕ್ಕೆ ರಾಮದೇವರು ಏನು ಮಾಡಿದರು? ರಾವಣನ ಮೂಲ ಬಲ ಕೊಲ್ಲಬೇಕಾದ್ರೆ
ಅನಂತ ರೂಪ ತೋರಿಸಿದ್ರು, ಬಹುಘಟ ರೂಪ ತೋರಿಸ್ಬಿಟ್ಟು. ಆ ಕಾಲಕ್ಕೆ ಎಲ್ಲ ರೂಪಗಳು ಅನಂತಾನೆ, ಕೃಷ್ಣ ರೂಪ ಎಲ್ಲವೂ ಅನಂತಾನೇ ಅನಂತಾನೆ. ಈ ಕೃಷ್ಣ ರೂಪನೇ ತೋರಿಸ್ತಿರೋದೀಗ. ಯಾವಾನ್ವಾ ಅಯಮಾಕಾಶ ತಾವಾನೇಷು ಅಂತರ್ಹೃದಯ ಆಕಾಶ ಉಭೇ ಅಸ್ಮಿನ್ ದ್ಯಾವಾ ಪೃಥಿವೀ ಅಂತರೇವಾ ಸಮಾಹಿತೆ ಉಭಾವಗ್ನಿಶ್ಚ ವಾಯುಶ್ಚ ಸೂರ್ಯಚಂದ್ರಮಸೌ ಉಭೌ ಇತಿ ಚ. ಯಾವುದು ಅನಂತಾಃ ಅಸಂಖ್ಯಾತಾಃ ಜ್ಞಾನಕಾಸ್ತಸ್ಯ ದೇಹಾಃ. ಜ್ಞಾನ ಅಂದರೆ ಜ್ಞಾನಕ ಅಂದರು, ಕ ಅಂದರೆ ಆನಂದ, ಜ್ಞಾನಕ ಅಂದರೆ ಜ್ಞಾನಾನಂದಮಯ ಅಂತ ಅರ್ಥ. ಇದಕ್ಕೆ ಈ ಅರ್ಥ ಮಾಡಬಾರ್ದು, ಬಾಲಕ ಅಂದರೆ ಕುತ್ಸಿತ ಅರ್ಥ ಮಾಡಬಾರ್ದು. ಕ ಅಂದರೆ ಆನಂದ ಅಂತಿದ್ದೇ ಇದೆ. ಅದಕ್ಕೆ ಮತ್ಸ್ಯಕ ರೂಪ ಮತ್ತು ಕೂರ್ಮ ಸ್ವರೂಪ ಕ ಇವೆಲ್ಲ ಯಾತಕ್ಕೆ ಹೇಳಿದರು ಅಂದರೆ ಆನಂದಮಯ ಅಂತ ಹೇಳೋದಕ್ಕೋಸ್ಕರ. ಅಸಂಖ್ಯಾತ ಜ್ಞಾನಕಾಸ್ತಸ್ಯ ದೇಹಾಃ ಸರ್ವೇ ಪರಿಮಾಣ ವಿವರ್ಜಿತಾಶ್ಚ ಇತಿ ಋಗ್ವೇದಖಿಲೇಶು. ಕೃಷ್ಣರೂಪ ಮಾತ್ರ ವಿಶ್ವರೂಪ ಅಲ್ಲ, ಎಲ್ಲ ರೂಪಗಳು ವಿಶ್ವರೂಪಗಳೇ ಅಂತ ಅರ್ಥ. ಯಾವಾನ್ವಾಯಮಾಕಾಶ ತಾವಾನೇಷು ಅಂತರ್ಹೃದಯ ಆಕಾಶ. ಎಲ್ಲಿವರೆಗೂ ಪರಮಾತ್ಮ ಆಕಾಶ ಕಾಣುತ್ತಲ್ಲ ಅದರೊಳಗೆ ಭಗವಂತ ಇದ್ದಾನೆ, ಹೊರಗೂ ವ್ಯಾಪಿಸಿದ್ದಾನೆ. ದೇವರ ಮಹಿಮೆ. ಉಭೇ ಅಸ್ಮಿನ್ ದ್ಯಾವಾ ಪೃಥಿವೀ ಅಂತರೇವ ಸಮಾಹಿತೆ ಉಭಾವಗ್ನಿಶ್ಚ ವಾಯುಶ್ಚ ಸೂರ್ಯಚಂದ್ರಮಸಾ ಬುಭೌ ಇತಿ ಚ. ಎಲ್ಲವನ್ನು ಆವರಿಸಿ ಪರಮಾತ್ಮ ಇದ್ದಾನೆ ಅಂತ ಹೇಳೋದಕ್ಕೆ ಏನೇನು ಹೇಳ್ತೀರೋ ಅದೆಲ್ಲ ಆವರಿಸಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಕೃಷ್ಣಸ್ಯ ಗರ್ಭಜಗತೋ ಅತಿ ಭರಾವಸನ್ನ ಪಾಷ್ಣಿಪ್ರಹಾರ ಪರಿರುಗ್ನ ಫಣಾತಪತ್ರಂ ಇತಿ ಚ ಭಾಗವತೆ. ಕಂಸನ್ ಹೊಡೆದಾಗ ಏನಾಯಿತು ಅಂತ ಹೇಳಬೇಕಾದ್ರೆ ಕೃಷ್ಣಸ್ಯ ಗರ್ಭಜಗತಃ ಅಂದ್ರೇನು, ಇಡೀ ಜಗತ್ತನ್ನು ಗರ್ಭದಲ್ಲಿರುವಂಥ ಕೃಷ್ಣ ಒಂದೇಟು ಹಾಕಿದಾಗ ಅತಿಭರ ಅವಸನ್ನ ಅತ್ಯಂತ ಒತ್ತಡದ ಕೂಡಿದಂತಹ ಪಾರ್ಷ್ಣಿಪ್ರಹಾರ ಪರಿರುಗ್ಣ ಫಣಾತಪತ್ರಂ. ಪಾರ್ಷ್ಣಿಪ್ರಹಾರ, ಪಾರ್ಷ್ಣಿ ಅಂದರೆ ಕೈಗಳು, ಅದರಿಂದ ಹೊಡೆದಾಗ ಪರಿರುಗ್ಣ ಫಣಾತಪತ್ರಂ. ಪರಿರುಗ್ಣ ಅಂದರೆ ಫಣ ಆತಪತ್ರ, ಕಾಳಿಯನ ಸ್ಥಿತಿಯೂ ಹಾಗೇ ಇತ್ತು. ಅವನಿಗೆ ನುಜ್ಜುಗುಜ್ಜಾಗೋದು. ಕೃಷ್ಣ ಫುಲ್ಲೇಟ್ ಯಾವುದೂ ಹಾಕೋದಿಲ್ಲ, ಫುಲ್ಲೇಟ್ ಹಾಕಿದ್ರೆ ಉಳಿಯೋದೇ ಇಲ್ಲ ಅವನು. ಇದರಲ್ಲಿ ಸ್ವಲ್ಪ ಹೊಡೆದಾಗ ಆ ರೀತಿ ಪರಿಸ್ಥಿತಿ ಆಯಿತು ಅಂತ ಹೇಳ್ತಾರೆ. ನಚೈತದಯುಕ್ತಂ ಅಚಿಂತ್ಯ ಶಕ್ತಿತ್ವಾದ ಈಶ್ವರಸ್ಯ. ಇವೆಲ್ಲ ಹೇಗೆ ಒಪ್ಪೋದು ಅಂದರೆ ಅದಕ್ಕೆ ದೇವರು ಅಂತ ಕರೆದಿರೋದು. ಅಚಿಂತ್ಯ ಶಕ್ತಿ ಅಂತ ಕರೆದ ಮೇಲೆ ನಮಗೆ ದೇವ್ರ ಪೂರ್ತಿ ಅರ್ಥವಾಗೋದಾಗಿದ್ದು ಏನಾಗ್ತಿತ್ತು, ನಾವು ದೇವರಾಗಿಬಿಡ್ತಾಯಿದ್ವಿ. ನಮಗೆ ಅರ್ಥ ಆಗದಿರೋ ದೊಡ್ಡದು ಅಂತ ಯಾವಾಗ ಕರಿತೇವೆ, ನಮಗಿಂತ ದೊಡ್ಡದು ಅಂತ ಕರಿತೇವೆ. ಅದು ಪೂರ್ತಿ ಅರ್ಥವಾಗಿ ನಾವೇ ಅದು ಈಕ್ವಲ್ ಆಗಿಬಿಡ್ತೇವೆ ಅಷ್ಟೇ. ಆದ್ದರಿಂದ ಆಗೋದೇ ಇಲ್ಲ. ಅದು ಅತ್ಯಲ್ಪ ಅಚಿಂತ್ಯ ಶಕ್ತಿತ್ವಾದ ಇವರೆಲ್ಲ ಸ್ಯಾಮ್ಸನ್ನು ಹರ್ಕುಲಸ್ಗೆಲ್ಲ ಅತ್ಯಂತ ಶಕ್ತಿ ಒಪ್ಪಿಟ್ಬಿಡ್ತಾರೆ. ಚಪ್ಪಾಳೆ ಕತ್ತಕ್ಕೂ ದೇವ್ರು ಬಂದ ಒಪ್ಪೋದಿಲ್ಲ. ಫಿಕ್ಷನ್ಗಳನ್ನ ಖುಷಿಯಿಂದ ನೋಡ್ತಾರೆ, ಭಾಗವತರ ಫಿಕ್ಷನ್ ಅಂತ ಕಡಿಮೆ ಮಾಡ್ತಾರೆ. ನೀವು ಓದ್ತಿರೋದೇ ಫಿಕ್ಷನ್ ಎಲ್ಲ ಕೂಡ, ಅದು ಆ್ಯಕ್ಚುಲಿ ಹಿಸ್ಟ್ರಿ ಫಿಕ್ಷನ್ಗಿಂತ ಹೆಚ್ಚಾಗಿ ಎಫೆಕ್ಟಿವ್ ಆಗಿರೋದು. ಇವ್ರಿಗೆ ಹಾಗಲ್ಲ, ತಾವು ಕಂಡಿದ್ದಷ್ಟೇ ಸತ್ಯ. ಈ ಭ್ರಮೆಯಲ್ಲಿರೋರಿಗೆ ಏನು ಹೇಳೋಕ್ಕಾಗೋದಿಲ್ಲ. ನೀವು ಒಂದೇ ಕ್ಲಾಸ್ನಿಂದ ನೀವು MSc MA ಕೊನೆ ವರ್ಷದಲ್ಲಿದ್ದಾಗ ಒಂದೇ ಕ್ಲಾಸಿನ ನಾಲೆಡ್ಜ್ ಇರೋದಾದರೆ ಓದಿದ್ದೇನಾಯ್ತು ನೀವೀಗ? ಮತ್ತು ಅವ್ರು ನಿಮಗೇನು ವ್ಯತ್ಯಾಸ ಆಗಿದ್ದರೆ ಜ್ಞಾನವೃದ್ಧಿ ಆಗಲೇಬೇಕಲ್ಲ. ಜ್ಞಾನವೃದ್ಧಿ ಆಗೋದು ಅಂದ್ರೇನು, ಒಂದು ಆ ಹಂತದಲ್ಲಿ ಮೊದಲು ಒಪ್ಲಕ್ಕೆ ಅಸಾಧ್ಯವಾದದ್ದು ಆಮೇಲೆ ಏನು ಮಾಡ್ತಾನೆ ಎಫೆಕ್ಟಿವ್. ಇವತ್ತು ನೋಡಿ ಫೋನ್ಗೆಲ್ಲ ಒಪ್ಲಕ್ಕೆ ಸಾಧ್ಯ ಇತ್ತು, ಹಿಂದೆ ಹೇಳಿದರೆ ನೋಡಿದ್ರೆ ಮಾತ್ರ ಹುಚ್ಚಿಡಿದಿದೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಈಗ ನೋಡಿದರೆ ಒಪ್ಪೋದಿಲ್ಲದ್ರೆ ಹುಚ್ಚಿಡಿದೇ ಇದೆ. ಯಾಕಂದರೆ ಕಂಡ ಮೇಲೆ ಏನು ಮಾಡಬೇಕಾಗ, ಒಂದು ಕಾಲಕ್ಕೆ ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವತ್ತು ನೋಡಿದರೆ ಸುಖವಾಗಿ ಒಪ್ಪಬೇಕು. ದನ ಕಾಯಿನೂ ಗೊತ್ತಿದೆ ಈಗ ಅದ್ರ ಬಗ್ಗೆ. ದನ ಕಾಯಿನ 3-4 ಇಟ್ಟು ಟಕ ಒತ್ತಿ ಹಾಕ್ಬಿಡ್ತಾರೆ ನಡೆಯುತ್ತೆ. ನಮಗೆ ನಾವು ಯೋಚನೆ ಮಾಡ್ತಾ ಕೊಡಬೇಕು. ಭಾರಿ ಫಾಸ್ಟ್ ಇರ್ತಾರೆ ಅವರು. ಯಾಕೆ ಅದೊಂದೇ ಕೆಲಸ ಮಾಡ್ತಾರೆ. ಅದರಿಂದ ಅವ್ರಿಗೆ ಅನ್ಎಜುಕೇಟೆಡ್ ಒಬ್ಬ ಕಾನ್ಸೆಪ್ಟೇ ಹೋಗೋಷ್ಟು ಮಟ್ಟಿಗೆ ತಿಳ್ಕೊಳ್ಳೋಕೆ ಬರುತ್ತೆ. ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಷ್ಟು ನಾಲೆಜ್ ಇದ್ರೆ ಸಾಕಷ್ಟೆ. ಅಚಿಂತ್ಯಾ ಖಲು ಏ ಭಾವಾಹ ನತಾಂ ತರ್ಕೇಣ ಯೋಜಯತಿ ವಿಷ್ಣು ಪುರಾಣೆ. ನೀವು ತರ್ಕನ ಉಪಯೋಗಿಸೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾಕೆ ಗಾಡ್ ಈಸ್ ಬಿಯಾಂಡ್ ರೀಸನಿಂಗ್ ಅಂದರೆ ಏನು, ಊಹಾತೀತ ತರ್ಕಾತೀತನಾದ್ದರಿಂದ ತರ್ಕ ಅಪ್ಲೈ ಮಾಡಿಬಿಟ್ರೆ ತರ್ಕಾತೀತ ಪದಕ್ಕೆ ಅರ್ಥ ಇರೋದಿಲ್ಲ. ಆದ್ದರಿಂದ ವಿಷ್ಣು ಪುರಾಣದ ಮಾತಿದು ಸಿಗುತ್ತೆ ಅದರಲ್ಲಿ. ಅಚಿಂತ್ಯಾ ಖಲು ಏ ಭಾವಾಹ ನತಾನ್ ತರ್ಕೇಣ ಯೋಜೆ. ತರ್ಕ ಯಾವಾಗ ಹೆಲ್ಪ್ ಮಾಡುತ್ತೆ ಅಂದರೆ ವ್ಯಾಪ್ತಿ ಗುರ್ತಿಡಬೇಕು. ಅದಕ್ಕೆ ವ್ಯಾಪ್ತಿ ಮೀರಿದ ತರ್ಕ ಏನು ಕೆಲಸ ಮಾಡುತ್ತೆ, ಈಗ ಸಾಧ್ಯ ಇಲ್ಲ. ಅದಕ್ಕೆ ಅಚಿಂತ್ಯ ಪದಕ್ಕೆ ಅರ್ಥ. ಅಚಿಂತ್ಯ ಅಂದ್ರೇನು, ಅತರ್ಕ್ಯ ಅಂತ ಅರ್ಥ. ತರ್ಕಾತೀತವಾದ ವಸ್ತುವಿನ ಬಗ್ಗೆ ತರ್ಕ ಉಪಯೋಗಿಸೋಕೆ ಹೋಗಬೇಡಿ. ನತಾನ್ ತರ್ಕೇಣ ಯೋಜಯತಿ ಶ್ರೀ ವಿಷ್ಣು ಪುರಾಣೆ. ನೈಷಾ ತರ್ಕೇಣ ಮತಿರಾಪನೇಯ ಇತಿ ಚ ಶ್ರುತಿ. ಯಾವ ಶ್ರುತಿ ಅದು? ಕಾಟಕದಲ್ಲಿ ಬಂದಿತ್ತು.
ಯಾಕೆ ಹೇಳ್ಬೇಕಾದ್ರೆ ಯಮದೇವರು ಹೇಳೋ ಮಾತು ನೈಷಾತರ್ಕೇಣ ಮತಿರಾಪನೇಯ. ದೇವರು ಅಚಿಂತ್ಯ ವಸ್ತುಗಳ ಬಗ್ಗೆ ಜ್ಞಾನ ಪಡಿಬೇಕಾದ್ರೆ ತರ್ಕ ಉಪಯೋಗಕ್ಕೆ ಬರೋದಿಲ್ಲ. ಅದು ಒಪ್ಲಕ್ಕೂ ತರ್ಕ ಸಾಲದು, ನಿರಾಕರಿಸೋಕ್ಕೂ ತರ್ಕ ಸಾಲದು. ತರ್ಕದಿಂದ ಏನೂ ಮಾಡ್ಲಿಕ್ಕೆ ಹೋಗಬೇಡಿ. ಅತಿಪ್ರಸಂಗಸ್ತು ಮಹಾತಾತ್ಪರ್ಯವಶಾತ್ ವಾಕ್ಯಬಲಾತ್ ತ್ಯಾಪನೇಯ. ಅನೇಕ ಆಚಾರ್ಯ ಮಾತಿ ಭಾರಿ ಅರ್ಥಗಳಿದೆ, ಚೆನ್ನಾಗಿ ಓದ್ತಾ ಹೋಗ್ಬೇಕು ಅದನ್ನು. ಹಾಗಿದ್ದರೆ ನಾವು ಏನೋ ಹೇಳ್ತಾ ಹೋಗ್ತೀವಿ, ಅಚಿಂತ್ಯ ಅಂದ್ಬಿಡ್ತೀವಿ. ಏನು ಮಾಡ್ತೀರಿ ಅಂತ ಕೇಳಿದರೆ, ಪ್ರಮಾಣ ಇಲ್ಲದ ಕೊಟ್ಟರೆ ಅಚಿಂತ್ಯ ನಾವು ಅಸತ್ಯ ಅಂತ ಕರಿತೇವೆ. ಇಲ್ಲಿ ನೋಡಿ, ಪ್ರಮಾಣ ಕೊಟ್ಟೆ ಮಹಾತಾತ್ಪರ್ಯವಶಾತ್ ವಾಕ್ಯಬಲಾಚ್ಚ. ಅತಿಪ್ರಸಂಗ ಅಂದ್ರೇನು? ನೀವೇನು ದೇವ್ರಿಗೆ ಹೇಳ್ತೀವಿ ಯಾರು ನಮಗೂ ಹೇಳ್ಕೊಂಡ್ಬಿಡ್ತೀವಿ. ಹಾಗಿದ್ರೆ ಪೌಂಡ್ರಕ್ಕೆ ವಾಸ್ತು ಹೇಳ್ಕೊಂಡಲ್ಲ, ನಾನೇ ಬಯಸ್ಕೊಂಡು ಹೇಳ್ಕೊಂಡ್ಬಿಡ್ತೀವಿ. ಅಚಿಂತ್ಯ ಎಲ್ಲಿತ್ತು? ನೀವು ಪ್ರಮಾಣ ಎಲ್ಲಿದೆ ನಿಮಗೆ ತೋರಿಸಾಗಿದ್ದರೆ? ಕೃಷ್ಣ ಕೊಂದು ಹಾಕಿದ್ನಲ್ಲ ಅವನ್ನ, ಹೇಳ್ಕೊಂಡು ಅವನು ಕೃಷ್ಣನೇನೂ ಮಾಡೋಕ್ಕಾಗಲಿಲ್ಲ, ಕೃಷ್ಣ ಅವನು ಕೊಂದು ಹಾಕಿಬಿಟ್ಟ. ಅಂದಮೇಲೆ ಅದು ಹೊರಟೋಯ್ತು. ಅದಕ್ಕೆ ಅತಿಪ್ರಸಂಗ ಬರೋ ಸಂಭವ ಇಲ್ಲ. ಅವನು ಏನು ಮಾಡ್ದ ಅಂದರೆ, ಅತಿಪ್ರಸಂಗ ಬರಬಹುದಲ್ಲ ವಾದಕ್ಕೆ ಅಂದರೆ ಬರೋದಿಲ್ಲ. ಪ್ರಮಾಣ ಇದ್ದಾಗ ಅತಿಪ್ರಸಂಗ ಅಂತ ಕರಿಬಾರ್ದು. ಪ್ರಮಾಣ ಇಲ್ಲದೆ ಹೇಳಿದಾಗ ಏನು ಮಾಡಬೇಕು? ಅತಿಪ್ರಸಂಗ. ಏನು ಹೇಳಿದ್ರೆ ಅದನ್ನೆಲ್ಲರೂ ಹಾಗಾಗಿಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಅತಿಪ್ರಸಂಗ ಅಂದರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಯಾರಿಗೂ ಅನ್ವಯಿಸಬಹುದಾದ ಮಾತು ಅಂತ ಅರ್ಥ. ನಹಿ ಘಟವತ್, ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ನೋಡಿ. ನಹಿ ಘಟವತ್ ಕಶ್ಚಿತಿ ಪದಾರ್ಥೋ ನ ದೃಷ್ಟ ಇತ್ತೇತಾವತ ಪ್ರಮಾಣ ದುಷ್ಟ ಸಾ ನಿರಾಕ್ರಿಯತೆ. ಫಸ್ಟ್ ಟೈಮ್ ಗಡಿಗೆ ನೋಡಿದವನು, ಫಸ್ಟ್ ಟೈಮ್ ಗಡಿಗೆ ನೋಡಿದ, ಆಶ್ಚರ್ಯ ಆಗೋದು. ಇಂಥ ವಸ್ತು ಬೇರೆ ಯಾವುದೇ ಇಲ್ಲವೇ ಇಲ್ಲಲ್ಲ, ಬಹುಶಃ ಇದು ಸುಳ್ಳಿರಬೇಕು ಅನ್ಕೋತಾನ. ಇದು ಹೊಸ್ತು ಅಂತ ತಿಳ್ಕೊತಾನೆ ಹೊರತು ಸುಳ್ಳು ಅಂತ ತಿಳ್ಕೊಳ್ಳೋದಿಲ್ಲ. ಸೊ ನಿನ್ನ ಪ್ರಕಾರ ದೇವ್ರ ಮೇಲೆ ಹೊಸ್ತು, ಅರ್ಜುನ ಹೊಸ್ತು ಅಂತ ನೋಡಿದ್ನೇ ಹೊರತು ಬಾಯ್ ಫಸ್ಟ್ ಕ್ಲಾಸ್ ಸುಳ್ಳು ತೋರಿಸ್ತಾರೆ ಅಂತ ಹೇಳಲಿಲ್ಲ. ಯಾಕೆ ಕಣ್ಣಿಗೆ ಕಾಣ್ತಾ ಇದ್ದಾನೆ ಇದನ್ನೇ ಯಾವಾಗಲೂ ಕೂಡ ಹೇಳ್ತಾರೆ. ನಮ್ಮ ಕಣ್ಣಿನ ಇತಿಮಿತಿಗಳು ತುಂಬ ಜಾಸ್ತಿ. ಅದಕ್ಕೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂದ ಮಾತ್ರಕ್ಕೆ ಅದಕ್ಕೆ ದೇವರು ಏನು ಮಾಡ್ತಾನೆ, ಕಣ್ಣುಗಳಿಗೆಲ್ಲ ವ್ಯತ್ಯಾಸ ತೋರಿಸಿ 40 ಬರೋದು ತೋರಿಸ್ತಾನೆ. ನಿಮ್ಮ ದೃಷ್ಟಿ ವೇರಿ ಆಗ್ತಾ ಇರುತ್ತೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ನಮ್ಮ ದೃಷ್ಟಿ ಅಂದರೆ ಏನು ಗೊತ್ತಾ, ನಾಲೆಡ್ಜ್ ಕೂಡ ಏನಾಗುತ್ತೆ, ನಮ್ಮದು ಶೇಕಿ ನಾಲೆಡ್ಜ್ ಆಗುತ್ತೆ, ಕ್ಲಾರಿಟಿ ಬರೋದಿಲ್ಲ ಅದಕ್ಕೆ. ಅದಕ್ಕೆ ಆದಷ್ಟು ಕೂಡ ಯಾವುದನ್ನು ನಂಬಬೇಕು, ನೀವೀಗ ತಿಳಿದವ್ರ ಮಾತನ್ನು ನಂಬೋದು ಅಭ್ಯಾಸ ಮಾಡಿ ಅಂತೇಳಿ. ಪ್ರಮಾಣ ದುಷ್ಟ ಅಂತ ಪದ ಉಪಯೋಗ, ಅತಿ ಪ್ರಸಂಗ ಬರೋದಿಲ್ಲ. ಪ್ರಮಾಣ ದುಷ್ಟ ಅಂದ ತಕ್ಷಣ ಅತಿ ಪ್ರಸಂಗಕ್ಕೆ ಅವಕಾಶ ಇಲ್ಲ. ಕೇಷುಚಿತ್ ಪದಾರ್ಥೇಷು ವಾಕ್ಯ ವ್ಯವಸ್ಥಾ ಅಚಿಂತ್ಯ ಶಕ್ತಿತ್ವಾಭಾವಾತ್ ಅಂಗೀಕ್ರಿಯತೆ. ಕೇಷುಚಿತ್ ಪದಾರ್ಥೇಷು ವಾಕ್ಯ ವ್ಯವಸ್ಥಾ ಅಚಿಂತ್ಯ ಶಕ್ತಿತ್ವ ಅಭಾವಾತ್ ಅಂಗೀಕ್ರಿಯತೆ. ಕೆಲವು ಪದಾರ್ಥಗಳಲ್ಲಿ ನಾವು ಅಚಿಂತ್ಯ ಶಕ್ತಿ ಉಪಯೋಗಿಸ್ತೇ ಮಾತಾಡ್ಬೋದು. ಗ್ರೇಟ್ ಅಂತ ಯಾವುದು ಎವರೆಸ್ಟ್ ಹತ್ತಿದ, ಅದು ಅಚಿಂತ್ಯ ಶಕ್ತಿ ಅಲ್ಲ, ಅದು ಗೊತ್ತಾಯ್ತು. ನಮಗಿಂತ ದೊಡ್ಡ ಶಕ್ತಿ, ಸಂಶಯ ಇಲ್ಲ, ಆದರೆ ಅಚಿಂತ್ಯ ಶಕ್ತಿ ಅಲ್ಲ. ಇನ್ನು 10 ಜನ ಮಾಡಿದ ಕೆಲಸ 100 ಜನ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಆಗಲಿಲ್ಲ, ಯುನಿಕ್ ಆಗಬೇಕು, ಬೇರೆ ಎಲ್ಲೂ ಕಾಣಬಾರದು. ಅವಾಗೇನು ಹೇಳ್ತೀವಿ, ಅಚಿಂತ್ಯ ಅಂತ ಕರೀತೇವೆ. ಅಂದರೆ ಬಿಯಾಂಡ್ ನಮಗಷ್ಟೇ ಅಲ್ಲ, ಯಾರಿಗೂ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಪ್ರಾಕೃತ ಅಂದರೆ ಒಬ್ಬೊಬ್ಬರಿಗೆ ಅಪ್ರಾಕೃತ ಅಲ್ಲ, ಬೈ ನೇಚರ್ ಅಪ್ರಾಕೃತ. ಗುಣಾ ಶ್ರುತಾ ಇವೆಲ್ಲ ಯಾವುದಕ್ಕೆ ಅನ್ವಯ ಆಯ್ತು? ಇದು ಮೊದಲನೇ 2ನೇ ಅಧ್ಯಾಯದ ಮೊದಲನೇ ಪಾದ ಕೊನೆಯ ಸೂತ್ರ ಏನಂತ, ಸರ್ವಧರ್ಮೋಪಪತ್ತೆ ಅಂತ ಸೂತ್ರ. ಅಲ್ಲಿ ಆಚಾರ್ಯ ಕೋಟ್ ಮಾಡಿದ್ದಾರೆ ವಾಕ್ಯ, ಮತ್ತೆ ಇಲ್ಲಿ ಕೋಟ್ ಮಾಡ್ತಾರೆ. ಗುಣಾ ಶ್ರುತಾ ಸುವಿರುದ್ಧಾಶ್ಚ ದೇವೇ ಸಂತ್ಯಶ್ರುತ ಅಪಿ ನೈವಾತ್ರ ಶಂಕಾ. ಚಿಂತ್ಯಾ ಅಚಿಂತ್ಯಾಶ್ಚ ತಥೈವ ದೋಷಾ ಶ್ರುತಾಶ್ಚ ನಾಗ್ನೇರ್ಹಿ ತಥಾ ಪ್ರತೀತಾ. ಗುಣಾ ಶ್ರುತಾ, ನಾವು ಏನು ಗುಣಗಳು ಕೇಳಿದ್ದೇವೋ ಎಲ್ಲ ದೇವರಲ್ಲಿದೆ. ಸುವಿರುದ್ಧಾ, ವಿರುದ್ಧ ಅಲ್ಲ, ಟೋಟಲಿ ಅವು ಎಂಥವೋ ಇನ್ಕಂಪ್ಯಾಟಿಬಲ್, ಒಂದಕ್ಕೊಂದು ಹೊಂದಕ್ಕೆ ಸಾಧ್ಯನೇ ಇಲ್ಲ. ದೇವರಲ್ಲಿ ಸಾಧ್ಯ. ಅಣು ಇದ್ದರೆ ಮಹತ್ತಲ್ಲ, ಮಹತ್ತಿದ್ದರೆ ಅಣು ಅಲ್ಲ. ಅಥವಾ ಅಣುವಾಗಿದ್ದಾಗ ಅಣು ಆಗಿರ್ತಾನೆ, ಮಹತ್ತಾದ ಮಹತ್ತಾಗಿರ್ತಾನೆ. ಆದರೆ ಇವತ್ತು ಎರಡು ಎಲ್ಲ ಕಾಲಕ್ಕೂ ಹಾಕಿ ತೋರಿಸ್ತಾರೆ ದೇವರು. ಇದು ಅಚಿಂತ್ಯ ಅದ್ಭುತ ಶಕ್ತಿ. ದೇವೇ ಸಂತ್ಯ ಅಶ್ರುತ ಅಪಿ ನೈವಾತ್ರ ಶಂಕಾ. ಚಿಂತ್ಯ ಅಚಿಂತ್ಯಾಶ್ಚ ತಥೈವ ದೋಷಾ. ಅದೇ ರೀತಿಯೇ ಶ್ರುತವಾದ ಗುಣಗಳೂ ಇವೆ, ಅಶ್ರುತ ಗುಣಗಳೂ ಇವೆ, ಅದೇ ರೀತಿ ಸುವಿರುದ್ಧ ಗುಣಗಳೂ ಇವೆ. ಶಂಕೆ ಮಾಡೋಕ್ಕೆ ಹೋಗಬೇಡಿ, ಪ್ರಮಾಣ ಇದ್ಮೇಲೆ ಒಪ್ಪಿಡಿ ಅಷ್ಟೆ. ಚಿಂತ್ಯ ಅಚಿಂತ್ಯಾಶ್ಚ ತಥೈವ ದೋಷಾ. ಅದೇ ರೀತಿಯೇ ಬಸ್ಲನ್ನೊಳಗೆ ಫಸ್ಟ್ ರ್ಯಾಂಕ್ ಬಂದ, ಅದ್ಯಾಕೆ ಸಾಧ್ಯ ಅಂತ ಕೇಳಿ ಬಂದಾಗಿದೆ ಅವನೀಗ. ಒಪ್ಪೋದಿಲ್ಲ ಅಂತ ಏನರ್ಥ ಅದಕ್ಕೀಗ? ಒಪ್ಪೆ ಅಲ್ಲಿ ಬೇಸ್ಟ್, 1000 ಇರಲಿ, ಬಂದಿರೋದು ನಿಜ ವ್ಯಾಲ್ಯೂ ಆಗಿದೆ, ಬಾಸ್ ಕಾರ್ಡ್ ಇದೆ, ಒಪ್ಪಬೇಕು, ಬೇರೆ ದಾರಿ ಇಲ್ಲ. ಅದನ್ನು ಯುಕ್ತಿಯಿಂದ ಅಲೆಗಳಿಲ್ಲಕ್ಕೆ ಹೋಗಬಾರ್ದು. ಚಿಂತ್ಯ ಅಚಿಂತ್ಯಾಶ್ಚ ತಥೈವ ದೋಷ. ಅದೇ ರೀತಿಯೇ ನಾವು ಈ ರೀತಿ ಯೋಚನೆ ಮಾಡಬಾರ್ದು. ಮತ್ತೆ ನಮಗೆ ಗೊತ್ತಿರೋ ದೋಷ ಯಾವುದೂ ದೇವರಿಗಿಲ್ಲ, ಗೊತ್ತಿಲ್ಲ ದೋಷ ಇರ್ಬೋದಾ ಅಂತ ಏನು ಹೇಳಬೇಕು ಇವರಿಗೆ? ಹುಚ್ಚ ಅಂತ ಕರಿಬೇಕಷ್ಟೆ. ಗೊತ್ತಿರೋ ಗುಣಗಳು, ಗೊತ್ತಿಲ್ಲದ ಗುಣಗಳು ಹೇಗಿವೆಯೋ, ಗೊತ್ತಿರುವ ದೋಷಗಳಿಲ್ಲ, ಗೊತ್ತಿಲ್ಲದಿರೋ ದೋಷಗಳೂ ಇಲ್ಲ. ಅಶ್ರುತಾಶ್ಚ ತಥೈವ ದೋಷಾ ಶ್ರುತಾಶ್ಚ ನಾಗ್ನೇರ್ಹಿ ತಥಾ ಪ್ರತೀತಾ. ಅಗ್ನರಿಗೆ ನೋಡೋದಕ್ಕಿದ್ದ ಕಾಣಿಸುತ್ತೆ, ಇಲ್ಲ ಅಂತಿರಲ್ಲ. ದೇವರು
ಬೆಣ್ಣೆ ತಿಂದು ನಾವೇ ಕೇಳಿದ್ದೀವಲ್ಲ ಅಂತ ಕೇಳಿದ್ದೀವಿ ಅಂದರೆ ನೋಡಿದಷ್ಟು ಜೋರಾಗಿ ಹೇಳ್ತಾರೆ. ದೇವ್ರ ಕೃಷ್ಣ ಬೆಣ್ಣೆ ತಿಂದು ನೋಡಿದ್ದೀವಿ ಎಂಬಷ್ಟು ಮಟ್ಟಿಗೆ ಅದು ಅಜ್ಞೈಹಿ ತಥಾ ಪ್ರತೀತಃ, ತಿಳುವಳಿಕೆ ಇಲ್ಲದವ್ರಿಗೆ ಹಾಕಿ ಕಾಣಿಸ್ತೇ ಹೊರತು ಏನಲ್ಲ ಅದು ತಿಂದಿದ್ದಲ್ಲ. ಎಷ್ಟೋ ಸರ್ತೆ ಚಿಕ್ಕ ಮಕ್ಕಳು ಭಾಳ ಒತ್ತಾಯ ಮಾಡ್ತಾರೆ ತಿಂದುಬಿಡಿ ಅಂತ. ಸ್ನಾನ ಕೂಡ ಆಗಿಲ್ಲ, ತಿನ್ನೋ ಪದಾರ್ಥ ಅಲ್ಲ, ಆಯಿತು ಕೊಡೋದು ಹೀಗೆ ಮಾಡಿ ಹಿಂದಿಟ್ಕೊಂಡ್ಬಿಟ್ಟು ತಿಂದುಬಿಡ್ತಾರೆ. ಅವನಿಗೆ ಖುಷಿ ತಿಂದುಬಿಟ್ಟ ಅಂತ ಹೇಳಿಬಿಟ್ಟು ಅಜ್ಞೈಹಿ, ತಿಳುವಳಿಕೆ ಇಲ್ದವ್ರು ಹೇಗೆ ಕಾಣಿಸ್ತೇ ಹೊರತು ಕೃಷ್ಣ ಏನು ಮಾಡಿಲ್ಲ ಅದರ ತಿಂದಿಲ್ಲ. ಅದು ನಮ್ಮಲ್ಲೇ ನೋಡ್ತೇವೆ. ಅಂಥ ಕಪಟ ಮಾಡೋದನ್ನು ನಾವು ಯಾರಿಗೆ ಮಾಡಬೇಕು ಅದು ಮಾಡೇ ಮಾಡ್ತೀವಿ. ಅದನ್ನು ದೇವ್ರು ಮಾಡ್ತಾನೆ ಅಂದರೆ ಅದು ಭಾರಿ ವಿಶೇಷ ಅಷ್ಟೇ. ನಮ್ದು ಯಾವುದೋ ಬುದ್ಧಿವಂತಿನ ಟ್ರಿಕ್ ಅಂತ ಅರ್ಥ ಆಗುತ್ತೆ, ದೇವರಿಗೆ ಅದು ಅರ್ಥನೇ ಸಹಜವಾಗಿ ಮಾಡ್ತಾನೆ. ದೇವರು ಟ್ರಿಕ್ಕಾಗಿ ಮಾಡೋದಿಲ್ಲ, ಸಹಜವಾಗೇ ಮಾಡ್ತಾನೆ. ಉಪಚಾರತ್ವ ಪರಿಹಾರಾಯ ನ ಮಧ್ಯಂ ಮಿತಿ ಅನ್ಯಥಾ ಅದ್ಯಂತಾಭಾವೇನೈವ ತತ್ಸಿದ್ಧೇ ವಿಶ್ವರೂಪ ಪೂರ್ಣರೂಪ. ಮತ್ತೊಂದು ಸ್ವಾರಸ್ಯ ಸೇರಿಸಿದೆ, ಇದು ಅರ್ಥ ಮಾಡ್ಕೊಳ್ಳಿ. ಈ ಮೊದಲೇ ಹೇಳಿದಂತೆ ಯಾರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಸಂಗತಿ ಆಚಾರ್ಯ ಬರೆದಿರೋದು. ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಅಂತ ಇಲ್ಲ. ಸರಿ ಏನ ಬಂದೆ, ಇದಕ್ಕೆ ಅಂತನೂ ಇಲ್ಲ, ದೇವರೂಪಕ್ಕೆ ಅಂತನೂ ಇಲ್ಲ, ಆದಿನೂ ಇಲ್ಲ, ಇದು ಸಾಕು. ಮಧ್ಯೆ ಇಲ್ಲ ಅಂತ ಯಾಕೆ ಹೇಳಬೇಕು? ಪ್ರಶ್ನೆ. ಶ್ಲೋಕ ಇನ್ಕಂಪ್ಲೀಟ್ ಆಗೋದು ಸೇರಿಸ್ತೆ ಅಂತ ಹೇಳ್ತೀರಾ? ಯಾಕೆ ಹೇಳಿದ್ದು? ಮಧ್ಯ ಸಿಗ್ಬೋದು ಯಾವಾಗ ನಿಮಗೆ? ಒಂದು ದೊಡ್ಡ ಪಂಚೆ ಇದೆ, ಮಧ್ಯ ಹುಡುಕ್ಬೇಕು. ಹೇಗೆ ಮಾಡ್ತೀರಿ? ಎರಡು ಕೊನೆ ಸೇರಿಸ್ತಾನೆ, ತಕ್ಷಣ ಮಧ್ಯ ಸಿಗುತ್ತೆ. ಹೌದು ತಾನೆ? ಇದು ಅದಾದಿ ಸಾಮಾನ್ಯವಾಗಿ ಆದ್ಯಂತ ಇಲ್ಲ ಎಂಬ ಮಾತನ್ನು ಉಪಚಾರಾರ್ಥ ಅಂದರೆ ಏನು? ಸೆಕೆಂಡರಿ ಸೆನ್ಸಲ್ಲಿ ಹೇಳಿದ್ದಾರೆ ಅಂದರೆ ಇಲ್ಲ, ಮಧ್ಯನೂ ಇಲ್ಲ ಅಂತ ಹೇಳಿದಾಗ ಏನಾಯ್ತು ಅಲ್ಲಿಗೆ? ಆದ್ಯಂತ ಇಲ್ಲ ಅಂಬೋದು ಸತ್ಯ ಅಂತ ಅರ್ಥ. ಉಪಚಾರತ್ವ ನಿವೃತ್ತ್ಯರ್ಥಂ ಹೇಳಿದರು ಅಂತ ಅರ್ಥ. ಇವೆಲ್ಲ ಈ ಆ್ಯಂಗಲಲ್ಲಿ ಗೀತಾ ಭಾಷೆ ಯಾರು ಯೋಚನೆ ಮಾಡಿದರು? ಇವತ್ತು ಅಷ್ಟೇ, ಬೇರೆ ಕಡೆ ಓದಿ ಯಾವ ಅರ್ಥನೂ ಸಿಗೋದಿಲ್ಲ. ಹೋಗ್ತಾರೆ. ನಮಗೆ ಎಷ್ಟೋ ಸತ್ಯ ನಮಗೆ ಜಾಸ್ತಿ ಅರ್ಥ ಗೊತ್ತಿರ್ತದೆ, ಅವ್ರು ಕಡಿಮೆ ಅರ್ಥ ಬರೆದಿರ್ತಾರೆ. ಬರದ ಅರ್ಥಗಳಿಗೆ ಅದು ಸಾರಸ್ಯನೂ ಇರೋದಿಲ್ಲ. ಅಂದರೆ ಇದಕ್ಕೆ ಇಷ್ಟಕ್ಕೋಸ್ಕರ ಭಗವದ್ಗೀತೆ ಭಾರಿ ದೊಡ್ಡದು ಅಂತ ಹೇಳೋಕ್ಕಾಗೋದಿಲ್ಲ. ದೊಡ್ಡದಿರ್ಬೋದು, ಭಾರಿ ದೊಡ್ಡದು ಅಂತ ಹೇಳೋದು ಸಾಧ್ಯ ಇಲ್ಲ ಅಂತಾರಲ್ಲ. ಇದನ್ನು ಓದ್ತಾ ಹೋದರೆ ಇಷ್ಟು ಹೇಳಿ ಲೇಷತ ಅಂತ ಹೇಳಿದ್ದು ಮತ್ತು ಭಾರಿ ಕಡಿಮೆ ಹೇಳಿದ್ದೇನೆ. ಕೃಷ್ಣ ಅರ್ಜುನಿಗೆ ಪೂರ್ತಿ ನೋಡ್ಲಿಕ್ಕೆ ಹೇಗಾಗಲಿಲ್ವೋ ಹಾಗೆ ಆಚಾರ್ಯ ಪೂರ್ತಿ ತಿಳಿದ್ರೆ ಸ್ವಲ್ಪನೇ ಹೇಳಿದ್ದೀವಿ ಅಂತ ಹೇಳಿದರು ಅಷ್ಟೆ. ವಿಶ್ವರೂಪ ಪೂರ್ಣರೂಪ, ವಿಶ್ವರೂಪ ಇಜಿಕೊಟ್ಟು ಪೂರ್ಣರೂಪ ಅಂತ ಅರ್ಥ. ಅದಕ್ಕೇ ಉಪಚಾರತ್ವ ಪರಿಹಾರಾಯ ನ ಮಧ್ಯಂ ಮಿತಿ ಅನ್ಯಥಾ ಆದ್ಯಂತ ಅಭಾವೇನೈವ ಸಿದ್ಧ. ಬರೀ ಉಪಚಾರ ಹೇಳೋದಾಗಿದ್ದರೆ ಆದ್ಯಂತ ಇಲ್ಲದ್ರೆ ಮುಗಿದೋಗ್ತಾ ಇತ್ತು. ಮಧ್ಯ ಅಂತ ಹೇಳೋದ ಕಾರಣ ಅದಕ್ಕೋಸ್ಕರನೇ ಉಪಚಾರತ್ವ ನಿವೃತ್ತ್ಯರ್ಥಂ ಅಂತ ಅರ್ಥ. ಸವಿಶ್ವರೂಪೋ ಪೂರ್ಣರೂಪ ಅಂತ ಅರ್ಥ ಬರೋದು ಆಧಾರ ಕೊಡ್ತಾರೆ. ಸವಿಶ್ವರೂಪೋ ಅನೂನರೂಪ ಯಥೋಯಂ ಸೋನಂತೋ ನಹಿ ನಾಶೋಸ್ತಿ ತಸ್ಯಾ. ವಿಶ್ವರೂಪ ಅಂದರೆ ಅನೂನ ರೂಪ, ಊನ ಅಂದರೆ ಅಪೂರ್ಣ, ಅನೂನ ಅಂದರೆ ಪೂರ್ಣ. ಸೊ ಪೂರ್ಣರೂಪ ಅಂತ ಅರ್ಥ. ಯಥೋಯಂ ಸೋ ಅನಂತಃ ನಹಿ ನಾಶೋಸ್ತಿ ತಸ್ಯ. ಇಂಥ ರೂಪ ಭಾರಿ, ಒಂದು ವಸ್ತು ಭಾರಿ ಚೆನ್ನಾಗಿರುತ್ತೆ, ಸ್ವಲ್ಪ ನಾಶ ಆಗಿಬಿಡುತ್ತೆ. ಹೂವುಗಳು ಎಷ್ಟು ಅಟ್ರಾಕ್ಟಿವ್ ಆಗಿರ್ತವೆ, ಬಾಡೋಗ್ಬಿಡುತ್ತೆ ಆಮೇಲೆ. ಆ ರೀತಿಯಲ್ಲಿ ದೇವ್ರ ಶಕ್ತಿ ಹೋಗಿಬಿಡುತ್ತೋ ಅಂತ ಕೇಳಿದರೆ ಇದಕ್ಕೆ ನಾಶ ಇಲ್ಲ. ಅನಂತ ಶಬ್ದಕ್ಕೆ ಇನ್ನೊಂದು ಅರ್ಥ ಅಲ್ಲೇ, ಅನಂತ ಅನಂತ ಅನಂತ, ನಾಶವಿಲ್ಲದ ಅನಂತ. ಅಂತ ಅಂದರೆ ನಾಶ, ನಾಶವಿಲ್ಲದ ಅನಂತ ಅಂದಮೇಲೆ ಯಾವ ಆಕಾರ ನೋಡ್ಬೋದು. ನಾಶ ಇವತ್ತು ನಾವು ಪಾಡ್ಯದ ದಿವಸ ಪೂರ್ಣಚಂದ್ರ ತೋರ್ಸೋಕ್ಕೆ ಸಾಧ್ಯ ಇಲ್ಲ, ಕೊಂಡವರಿಗೆ ಕಾಯ್ಬೇಕಾದ್ರೆ ಬೇರೆ ದಾರಿ ಇಲ್ಲ. ದೇವ್ರು ಹಾಗಲ್ಲ, ಎಲ್ಲ ಕಾಲಕ್ಕೂ ಎಲ್ಲ ರೀತಿಯಲ್ಲೂ ಕಾಣಿಸ್ತಾನೆ ದೇವ್ರ ವೈಭವ. ಇದು ಶಾಂಡಿಲ್ಯ ಶಾಖಾಯಾಮ್, ಅಲ್ಲಿಗೆ ಹೋಗಿ ಮುಗ್ದಿಲ್ಲಲ್ಲ. ವಿಶ್ವರೂಪೋ ಅನೂನ ರೂಪೋ ಯಥೋಯಂ ಸ್ತೋ ಅನಂತಃ ನಹಿ ನಾಶೋಸ್ತಿ ತಸ್ಯ ಇತಿ ಶಾಂಡಿಲ್ಯ ಶಾಖಾಯಾಮ್. ಇದಕ್ಕೆ ಬಂದರೆ ಮುಗೀತೀಗ. ಅದಕ್ಕೆಲ್ಲ ಬರದೇ ಇಲ್ಲ. ಬರೆದಿರೋದು ಯಾವುದಕ್ಕೀಗ? ಪಶ್ಯಾಮಿ ಕಮಲಾಸನೆ ಬ್ರಹ್ಮಣಿ ಸ್ಥಿತಂ ರುದ್ರಂ. ಬ್ರಹ್ಮದೇವರು ತೊಡೆ ಮೇಲೆ ಇವರು ಕೂತಿದ್ದಾರೆ, ವಿಷ್ಣು ತೊಡೆ ಮೇಲೆ ಬ್ರಹ್ಮದೇವರು ಕೂತಿದ್ದಾರೆ ಅಂತ ಹೇಳ್ತಾರೆ. ವಿಷ್ಣು ಸಮಾಸ್ಥಿತೋ ಬ್ರಹ್ಮಣೋ ಅಂಕಗತೋ ಹರಃ ಹರಸ್ಯ ಅಂಗವಿಶೇಷೇಷು ದೇವಾಃ ಸರ್ವೇಪಿ ಸಂಸ್ಥಿತಾಃ ಇತಿ ಪಾದ್ಮೆ. ವಿಷ್ಣುವಿನ ತೊಡೆ ಮೇಲೆ ಬ್ರಹ್ಮದೇವರು ಕೂತಿದ್ದಾರೆ, ಬ್ರಹ್ಮದೇವರ ತೊಡೆ ಮೇಲೆ ರುದ್ರದೇವರು ಕೂತಿದ್ದಾರೆ, ಅವರ ಕೆಳಗೆ ದೇವತೆಗಳು ಕೂತಿದ್ದಾರೆ. ಇದು ಕೂತಿರೋ ರೀತಿ. ವಿಷ್ಣು ಯಾರ ತೊಡೆ ಮೇಲೂ ಕೂತಿಲ್ಲ. ಯಾತಕ್ಕೆ? ಅವ್ರ ಅಪ್ಪ ಅಂತಿಲ್ಲ, ಆದ್ದರಿಂದ ಕೂತಿಲ್ಲ. ಇದು ಪದ ಹೇಗೆ ಅಂದರೆ ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ತರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತ ಹೇಳಿದ್ರಲ್ಲ, ಆ ರೀತಿ ಶ್ಲೋಕಗಳಿವೆಲ್ಲ. ರುದ್ರಂ ಸಮಾಶ್ರಿತೋ ಬ್ರಹ್ಮ, ರುದ್ರಂ ಸಮಾಶ್ರಿತ ದೇವಾಸ್, ರುದ್ರದೇವರಿದ್ದಾರೆ. ರುದ್ರಂ ಸಮಾಶ್ರಿತ ದೇವಾಹ
ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿತ್ ಉಪಾಶ್ರಿತ ಅಂತ ಮುಂದೆ ವ್ಯಾಸರು ಕೋಟ್ ಮಾಡಿದ್ದಾರೆ ಮಹಾಭಾರತ ಶ್ಲೋಕನ. ಅದು ಎಕ್ಸ್ಪ್ಯಾನ್ಷನ್ ಇದ್ದಾಗಿದೆ ಶ್ಲೋಕ ಇದು. ಏನಿದೆ? ರುದ್ರಂ ಸಮಾಶ್ರಿತೋ ಬ್ರಹ್ಮಾಶ್ರಿತಾ ದೇವಾಹ ಅದನ್ನು ಹೇಳಿದ್ರಿ. ರುದ್ರ ಇವರ ಅಂಗಗಳೇ ಎಲ್ಲ ದೇವತೆ ಕೂತುಬಿಟ್ಟಿದ್ದಾರೆ ಅಂತೇಳಿ. ಆ ರುದ್ರೋ ಬ್ರಹ್ಮಾಣಮಾಶ್ರಿತ ರುದ್ರ ಬ್ರಹ್ಮದೇವರು ಆಶ್ರಯಿಸಿದ ತೊಡೆ ಮೇಲೆ ಕೂತಿದ್ದಾರೆ. ಎಲ್ಲಿದ್ದು ಆಶ್ರಯಿಸಿದ ತೊಡೆ ಮೇಲೆ ಕೂತಿದ್ದಾರೆ. ಬ್ರಹ್ಮದೇವರು ದೇವರನ್ನ ಆಶ್ರಯಿಸಿದ ಅವರು ತೊಡೆ ಮೇಲೆ ಕೂತಿದ್ದಾರೆ. ನೀವು ಅರ್ಥ ತಿಳ್ಕೊಂಡ್ಬಿಟ್ರೆ ತೊಡೆ ಮೇಲೆ ಕೂತಿದ್ದಾರೆ ಅಂತ ಹೇಳಿದ ಅರ್ಥ ಏನು? ಕೆಳಗೆ ಕೂಡ್ಲಕ್ಕೂ ಆಗಲ್ಲ ಅವರಿಗೆ. ಅರ್ಥ ಆಯ್ತಾ? ಈಗ ಕೆಳಗೆ ಕೂಡ್ಲಕ್ಕೂ ಆಗೋದಿಲ್ಲ. ಆದ್ದರಿಂದ ಏನು ಮಾಡಬೇಕು? ಅವ್ರನ್ನ ಬರೀ ತಂಡ್ಬೇಕು ಕೊಡಿಸಿ ಚಿಕ್ಕ ಮಕ್ಕಳು ಬರೀ ಕುಡಿಸ್ಕೊಬೋದಿಲ್ಲ, ಹಿಡ್ಕೋಬೇಕು ಅವ್ರು ಮತ್ತೆ ಬಿದ್ದೋಗ್ಬಿಡ್ತಾರೆ ಇದ್ದೋದ್ರೆ. ಅರ್ಥ ಆಯ್ತಾ? ಗಟ್ಟೆ ಬೇರೆ ಹಿಡ್ಕೋಬೇಕು, ಏನೋ ಮಾಡಬೇಕು. ಅಂದರೆ ಅಷ್ಟು ಡಿಪೆಂಡೆನ್ಸ್ ಇದೆ ಅಂತ ಅರ್ಥ. ತೊಡೆ ಮೇಲೆ ಕೂತಿದ್ರೆ ಉಪಲಕ್ಷಣ ಅದು. ಅಷ್ಟು ಡಿಪೆಂಡೆನ್ಸ್ ದೊಡ್ಡ ಭಾಗ ತೊಡೆ ಮೇಲೆ ಕೊಡೋದಿಲ್ವಲ್ಲ. ಅಂದರೆ ಅವಾಗ ಸ್ವಲ್ಪ ಇಂಡಿಪೆಂಡೆಂಟ್ ತುಂಬ ದೇವ್ರ ಮುಂದೆ ಯಾವಾಗಲೂ ಹಾಗೇ ಇರ್ತಾರೆ ಅವರು. ಆಶ್ರಯ ಇಲ್ಲದೆ ಏನೂ ಮಾಡೋಕ್ಕೂ ಆಗೋದೇ ಇಲ್ಲ. ಈ ರೀತಿ ಅರ್ಥ ತಿಳ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ ರೀತಿಗಳು. ಅದಾದ ಮೇಲೆ ಏನು ಬೋದು ನಾಳೆ ಉಳಿದಕ್ಕೆಲ್ಲ ಇಲ್ವಲ್ಲ ನಾಳೆ.